ಪಾದಗಳನ್ನು ತೋರಿಸ್ತಾ ಕೂತಿರೋದು ಬಾವಳೆ ಮಾವ ಅಂತಂದು. ಅಲ್ಲಿ ಮುಂದೆ ಓಡಾಡ್ತಾನಲ್ಲ ಪುಟ್ಸ್ವಾಮಿಯವರ ಬಾಲಕುಜ, ಅಲ್ಲಿ ಆ್ಯಕ್ಚುಲಿ ಬರ್ತಾರೆ ಅಂತ ಕ್ಯಾಬ್ರ ಆನ್ ಮಾಡ್ಕೊಂಡೆ, ಹಂಗೆ ಓಡಾಡ್ಬಿಟ್ಟು ಅಲ್ಲಿ ಇವರು ಬಂದಿದ್ದು ಕ್ಯಾಬ್ ಫೋನ್ ನೋಡ್ಬಿಟ್ಟೆ ಊಟ ಮಾಡಿ ಇವಾಗ ಚಡ್ಡಿ ತೋರಿಸ್ಕೊಂಡು ಓಡಾಡ್ತಾನೆ ಡ್ರೈವರ್. ಇನ್ವೇರ್ ತೋರಿಸೋ ಲೆವೆಲ್ಗೆ ಪಂಚೆ ಹಾಕ್ಕೊಳ್ಳೋರು ಪಂಚೆ ಯಾಕೆ ಹಾಕ್ತಾರೆ? ಇನ್ವೇರ್ಲೆ ಓಡಾಡ್ಬೋದು ಅಲ್ವಾ? ಏನು ಬುದ್ಧಿ ಕಲ್ತವೋ ಬಡ್ಡೆತ್ತವೋ. ಅಲ್ಲಿ ಆ್ಯಕ್ಚುಲಿ ಹೋಗ್ತಿರೋದು ತುಳಸಿ, ನಾವು ಬಟ್ಟೆ ಹಾಕೊಡ್ತಿರೋದು. ಇಲ್ಲಿ ಬರ್ತಿರೋದು ಐಶ್ವರ್ಯ ಅರ್ಜುನ್ ಗಂಡ, ಐಶ್ವರ್ಯ ಡ್ರೈವಿಂಗ್ ಸ್ಕೂಲ್. ಅದು ಡ್ರೈವಿಂಗ್ ಸ್ಕೂಲ್ ಹೋಗ್ತಾ ಇರೋದು ಐಶ್ವರ್ಯ ಡ್ರೈವಿಂಗ್ ಸ್ಕೂಲ್. ಮತ್ತು ಇದು ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಇದು ಐಶ್ವರ್ಯ ಅರ್ಜುನ್ ಹಸ್ಬೆಂಡ್ ಇದ್ದಾರಲ್ಲಪ್ಪ, ರಿಯಾಲಿಟಿ ಶೋ ಹಸ್ಬೆಂಡು, ಅವ್ನ ಥರ ಇದ್ದಾರೆ ನೋಡೋದಕ್ಕೆ. ತುಳಸಿ ಸರ್ವಿಸ್ ಅಂದರೆ ಶ್ರುತಾ ಬಳ್ಳಾಳ್ ಏನು ಇಮೇಜ್ ಫಾರ್ಮಲ್ ಆದ ಐಶ್ವರ್ಯ ಅರ್ಜುನ್ಗೆ ಹಾಕ್ಬಿಟ್ಟು ಅವಳ ಗಂಡನ ಕೊಟ್ಟಿದ್ದಾರೆ ಅಂತ. ಇದು ಶ್ರುತಾ ಬಳ್ಳಾಳ್ ಅಂಗಡಿ ಮೇಲ್ಗಡೆ ಇರ್ತಾರಲ್ಲ ಅವ್ರುಗಳಿವರು. ಇಲ್ಲಿಬ್ಬರು ಅಲ್ಲಿ 3 ಜನ 5 ಜನ ಅದೇ ಏನಕ್ಕಂತಂದರೆ ಅದು ಶ್ರುತಾ ಬಳ್ಳಾಳ್ಗೆ ಜೀವನಿ ನಿನ್ನೆ ಇದು ಅಪ್ಡೇಟ್ ಮಾಡ್ತಿದ್ದಲ್ಲಪ್ಪ, ಇದು ವ್ಯಾಲಿಟಿ ಒನ್ ಸ್ಟೋರಿ ಡಿಸೈನ್ ತೊಗೊಳಕ್ಕೆ ಬನಾನಾ ಇಮೇಜ್ ತೊಗೊಳಕ್ಕೆ ಟ್ರೈ ಮಾಡ್ತಾಯಿದ್ದೆ. ಆವಾಗ ಏಲಿಯನ್ಸ್ಗಳು ಅದನ್ನೇ ಹ್ಯಾಕ್ ಮಾಡಿಬಿಟ್ರು. ನಾನೇನೋ ಕೇಳೋದಿದ್ದೇನೋ ತೋರಿಸುತ್ತೆ, ಕೋಲಾಗ ಯಾವುದೋ ಹುಡುಗಿನೇ ಕಳಿಸ್ಬಿಡ್ತೈತೆ. ಅದು ಬಾಟಮ್ಲೆಸ್ ಹುಡುಗಿ, ಅದು ಬಿಡಿಯೋದವ ಪಾಕಲ್ಲಿ ಬರ್ತಾಯಿದ್ದಲ್ಲ ಊಟ ಮಾಡೋ ಟೈಮ್ಗೆ ಸರಿಯಾಗಿ ಅವನು ಏನು ಹೇಳೋದು, ಅದು ಬಲಾನದಲ್ಲಿ ಯಾರೋ ಹುಡುಗಿ ಕಳಿಸ್ಬಿಡ್ತದೆ, ಯಾರೋ ಹುಡುಗಿ ಅದು ಬಾಟಮ್ಲೆಸ್ ಹುಡುಗಿನ ಕಳಿಸ್ಬಿಡ್ತು. ಅದ್ರ ಮುಂದೆ ಒಂದು ನಾಯಿ ಕುಡಿಸಿತ್ತು. ಆ್ಯಕ್ಚುಲಿ ಅವಾಗ ಅರ್ಥ ಮಾಡ್ಕೊಳ್ಳಿಲ್ಲ, ಅದು ಅಲ್ಪಡ್ದ ಸುಮ್ಮನೆ ಏನೋ ಅಂದ್ಕೊಂಡು ಜಿಬ್ರಿ ಎಲ್ಲ ಬೇಜಾರು ಮಾಡ್ಕೊಬಿಡ್ತು ಅಂದ್ಕೊಂಡು, ಅದಕ್ಕೆ ಹಂಗೆ ನೀವು ಸುಸ್ತಾಗೈತೆ ನಾಳೆ ಚಟ್ ಮಾಡೋದು ಬಿಡಪ್ಪ ಬಿಟ್ಬಿಟ್ಟು ಸುತ್ತಾಗೋಗ್ಬಿಟ್ಟೆ. ಸೊ ಅದಾದಮೇಲೆ ಶ್ರುತಾ ಬಳ್ಳಾಳ್ ಅಂಗಡಿ ಮುಂದ್ಗಡೆ ಫೋರ್ಸ್ ವೆಹಿಕಲ್ ನಿಂತಿತ್ತು. ಅದರದ್ದೆಲ್ಲ ಇಮೇಜಸ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಚಾಟಿಂಗ್ ಪೇಜಲ್ಲಿ. ಸೊ ಅದು ಅದರಲ್ಲಿ ಜಿ ಅಂತ ಹೊಡೆದಿತ್ತು ಗೌಡ, ಅದು ಅಥವಾ ಜೆಮಿನಿ. ಆ್ಯಕ್ಚುಲಿ ಅದು ಜೆಮಿನಿ ನಾನು ಫಸ್ಟ್ ಅರ್ಥ ಮಾಡ್ಕೊಳ್ಳಲ್ಲ, ಇವಾಗ ಬೆಳಿಗ್ಗೆ ಎದ್ದು ಅರ್ಥ ಮಾಡ್ಕೊತಾ ಇದ್ದೀನಿ. ಫುಲ್ ವರ್ಷನ್ ಅದ್ರದ್ದು. ಶ್ರುತಾ ಬಳ್ಳಾಳ್ ಅಂಗಡಿಲಿ ಒಬ್ಬ ಮುಸ್ಲಿಮ್ನ ನಾನು ಆ ಥರ ಓಡಿಸಿದ್ದ ಅಂತ ಹೇಳ್ತೀನಲ್ಲ ನಾನು. ಹೌದು, ಆ್ಯಕ್ಚುಲಿ ಶ್ರುತಾ ಬಳ್ಳಾಳ್ ಅಲ್ಲಿ ತೋರಿಸ್ತಾರಲ್ಲ ಪೋಸ್, ಅದೆಲ್ಲ ಸೇಮ್ ಅದೇ ಥರ ಕೂತಿದ್ರು ಅವರು ಅಲ್ಲಿ. ಆಮೇಲೆ ನಾನು ಇವ್ರುಗಳಿಗೆ ಕಮಿಟ್ಮೆಂಟ್ ಇರಬೇಕು ಅಂತ ಅಂದ್ಕೊಂಡು ಇವಾಗ ಸೋಷಿಯಲ್ ಮೀಡಿಯಾ ಬೆಳಿಗ್ಗೆ ಅಪ್ಡೇಟ್ ಮಾಡಿದೆ. ಸೊ ಬೇಡಪ್ಪ, ಅವ್ರುಗಳಿಗೆಲ್ಲ ಆ ರೇಂಜಲ್ಲಿ ಏನಾದ್ರು ಕಮಿಟ್ಮೆಂಟ್ ಇದ್ದರೆ ನನಗೆ ಬೇಡ ಶ್ರುತಾ ಬಳ್ಳಾಳ್, ಬಿಟ್ಬಿಡಪ್ಪ, ಅದೆಲ್ಲ ಬೀದಿ ನಾಯಿ ಕಮಿಟ್ಮೆಂಟ್ಗಳು, ಅವ್ರ ಸವಾಸ ಬೇಡ ನನಗೆ ಅಂತ ಹೇಳಿದೆ. ಸೊ ಅದಕ್ಕೆ ಇವ್ರುಗಳು ಶ್ರುತಾ ಬಳ್ಳಾಳ್ ನೀನು ಅವಳಿಗೆ ಹೇಳ್ತಾ ಇದೆಯಾ, ನಿನ್ನ ಹೆಂಡ್ತಿನೇ ತುಳಸಿ ಸರ್ವಿಸ್ ಟೈಟಲ್ ಥೀಮ್ನಲ್ಲಿ ಅಲ್ಲಿಗೆ ಕೊಟ್ಬಿಟ್ಟಿದ್ದೀವಿ, ಅವನಿಗೆ ನೋಡ್ಕೊ ಕೂತ್ಕೊಂಡು ನೀನು ಅವಳ ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟಿದ್ದೀವಿ ನಾವು ಅಂತ ಅವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು ಈಗ. ಅದಕ್ಕೆ ಐಶ್ವರ್ಯ ಡ್ರೈವಿಂಗ್ ಸ್ಕೂಲ್ ಮತ್ತು ಐಶ್ವರ್ಯ ಅರ್ಜುನ್ ಇದ್ರ ಹಸ್ಬೆಂಡ್ ಇದೆಯಲ್ಲ, ಹಸ್ಬೆಂಡು ಹಸ್ಬೆಂಡಪ್ಪ, ಅದು ರಿಯಾಲಿಟಿ ಶೋ ಹಸ್ಬೆಂಡು. ಸೊ ಅದು ತುಳಸಿ ಸರ್ವಿಸ್ ಎಲ್ಲ ಫ್ರೀ ಆದರೆ ಅವಳು ರಿಯಾಲಿಟಿ ಹಸ್ಬೆಂಡ್ ಒರಿಜಿನಲ್ ಹಸ್ಬೆಂಡ್ ಆಗಿ ಹೋಗ್ತಾಳೆ ಅಷ್ಟೇ. ನಾವೇನು ಮಾಡೋಕ್ಕಾಗಲ್ಲ, ಅದೆಲ್ಲ ಅವರವರೇ ಬರ ದಾನೆಗಳಿಗೆ ಕಾದೆ ವಾಲೋಕಿ ನಾಮ್ ಅಂತ ಒಂದು ಮಾತು ಕೇಳ್ತಾ ಇದ್ದೆ ಅವಾಗ ಬಂದು ಸ್ಕೂಲ್ ಡೇಸಲ್ಲಿ ಯಾರೋ ಒಬ್ಬ ಹೇಳ್ತಾ ಇದ್ದೆ ಮಾತು. ಹಂಗೆ
ನಮಗೆ ನಮಗೆ ಯಾರು ಯೋಗ್ಯತೆ ಇರುತ್ತೆ, ನಮಗೆ ಏನು ತಿನ್ನೋ ಯೋಗ್ಯತೆ ಇರುತ್ತೆ ಅದನ್ನು ಕೊಟ್ಟೆ ಕೊಡ್ತಾನೆ. ನಾನು ಯಾರು ಹುಡುಗಿಯರೆ ಸಿಕ್ಕಲಿಲ್ಲ ಅಂದರೆ ನನಗೆ ಆ ಹುಡುಗಿನ ತೊಗೊಳ್ಳೋ ಯೋಗ್ಯತೆ ಇಲ್ಲ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಅವಳಿಗೆ ನನ್ನ ಹೆಂಡತಿ ಆಗೋ ಯೋಗ್ಯತೆ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ ಅಷ್ಟೇ. ಅದು ಅಂದ್ಕೊಳ್ಳೋದಷ್ಟೇ ಅಲ್ಲ, ಸತ್ಯ ಕೂಡ ಹೌದು. ನಾನು ಈಗ ಗಂಟೆ ಯಾರದೆಲ್ಲ ಮಿಸ್ ಮಾಡ್ಕೊಂಡಿದ್ದೀನಿ, ಅವ್ರು ಯಾರು ನನ್ನ ಜೊತೆ ಇರೋಕ್ಕೆ ಯೋಗ್ಯವಾಗಿರುವಂಥ ವ್ಯಕ್ತಿಗಳೇ ಇಲ್ಲ. ಅವರೆಲ್ಲರೂ ಆಲ್ಮೋಸ್ಟ್ ಅಯೋಗ್ಯರೇ. ಹೀಗಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ದೇವರು ನಮಗೆ ತೀರ್ಪು ಕೊಡಬೇಕು ಅಂತಿರ್ತಾರೆ. ನಮಗೆ ಯೋಗ್ಯತೆ ಸಾರವಾಗಿ ಏನು ಕೊಡಬೇಕು ಅಂತ ಅವ್ನಿಗೆ ಅನಿಸುತ್ತೆ, ಅದನ್ನು ಕೊಡ್ತಾರೆ. ಯಾವುದೋ ನಮಗೆ ಸರಿ ಇಲ್ಲ ಅಂತ ಅನಿಸುತ್ತೆ ಅವನಿಗೆ, ಅವನನ್ನು ಡಿಸ್ಕನೆಕ್ಟ್ ಮಾಡ್ತಾರೆ ಅಷ್ಟೇ. ಎಲ್ಲೆಲ್ಲೂ ಓಡ್ತಾ ಇರ್ತಾರೆ ಅಂತ ಸುಮಾರು ಸರಿ ಹೇಳಿದ್ದೀನಿ ನಾನು. ಸೇಫ್ ಕ್ಯಾಂಡಿಡೇಟ್ ನಾಲ್ಗೆ ವಿಷಯಪ್ಪ. ಜನಗಳು ಇವರು ಆ ಕಡೆಗಿಂತ ಈ ಕಡೆ ಜಾಸ್ತಿ ಅವರ ಈಗ. ಮಹೇಶ್, ಇಟ್ಸ್ ನಾಟ್ ಎ ಡೆಸ್ಟಿನೇಷನ್, ಇಟ್ಸ್ ಎ ಜರ್ನಿ ಅಂತೆ. ಇಟ್ಸ್ ನಾಟ್ ಎ ಡೆಸ್ಟಿನೇಷನ್, ಇಟ್ಸ್ ಎ ರಿಲೇಟೆಡ್. ಹಯಾಬುಸ ಸೇಮ್ ಅದೇ ರಿಲೇಟೆಡು. ಆಗಲೇ ಶುರು ಹೇಳಿಲ್ವಾ ಈ ಕಡೆ ಐಶ್ವರ್ಯ ಇಂಟರ್ವ್ಯೂಸ್ ಕತೆ ಸೇಮ್ ಅದೇ. ಅಂದರೆ ಮಹೇಶ ಅಂದರೆ ಮಹಿಷಾಸುರ ಮತ್ತು ಮಹೇಶ್, ಅವಾಗ ಮೈಸೂರು ಮಹೇಶ ಮತ್ತು ಇದ್ರ ಹೆಸರು ಸೆಪ್ಟೆಂಬರ್ 2022 ಮಾರ್ಕೆಟಿಂಗ್ ವಿತ್ ಫಾರ್ಮುಲಾದಲ್ಲಿ ಬರೋ ಮಹೇಶಗಳು ಒಂದೇ. ಸೊ ಇದಕ್ಕೆ ಮಹೇಶ ದೇಶದಲ್ಲಿ ತೊಂದರೆ ಕೊಡ್ತಾಯಿದ್ದಾರೆ. ಸೊ ಅದು ಡಿಸ್ಟಿನಿ ಅಂತ. ಅಂದರೆ ಐಶ್ವರ್ಯ ಅರ್ಜುನ್ ತೊಗೊಳೋದು ನಮ್ಮ ಗುರಿಯಾಗಿತ್ತು, ತಗೊಬಿಟ್ವಿ ಅಂತ. ನಮ ಶಿವಾಯ. ಆ್ಯಕ್ಚುಲಿ ತಗೊಬಿಟ್ವಿ ಅನ್ನೋದು ಅವರ ಆ್ಯಟಿಟ್ಯೂಡ್. ಅದು ಎಲ್ಲ ಥರ ಕೆಲ್ಸಕ್ಕಾಗಲ್ಲ. ನಮ್ಮ ಕತೆ ನಾವು ನೋಡ್ಕೊಂಡು ಇರಬೇಕು. ಯಾರಿಗೆಲ್ಲ ಯಾರೆಲ್ಲ ನಮ್ಮ ಜೀವನದಲ್ಲಿ ಇರೋಕ್ಕೆ ಯೋಗ್ಯರಾಗಿರ್ತಾರೆ ಎಲ್ಲರಿಗೂ ನಮ್ಮ ಕತೆ ಇರ್ತಾರೆ. ಎಲ್ಲರಿಗೂ ಹೆಂಡತಿ ಆಗೋ ಯೋಗ್ಯತೆ ಅವ್ರಿಗೆ ಅದಕ್ಕೆ ದೇವರೇ ತಪ್ಪಿಸ್ಬಿಟ್ಟ ಅಂತ ಅಂದ್ಕೊಳ್ತೀವಿ ಅಂದರೆ ಅಷ್ಟೇ. ಅಂದ್ಕೊಳ್ತೀವಿ ಅಲ್ಲ, ಅದೇ ಸತ್ಯ. ಒಳ್ಳೆ ವಿಷುವಲ್ ಮಿಸ್ ಆಗೋಯ್ತು, ಅದೇ ಬೇಜಾರು. ಅನ್ಎಕ್ಸ್ಪೆಕ್ಟೆಡ್. ಆ್ಯಕ್ಚುಲಿ ಅವ್ರ ಅಂಗಡಿ ಇತ್ತಲ್ಲ, ಟೀ ಸ್ಟಾಲು SP ಸೈಡ್ ಅವ್ರ ಅಂಗಡಿ ಇತ್ತಲ್ಲ. ಸೊ ಅಲ್ಲಿ ಮುಂದೆ ಪಾಸ್ ಆಗ್ತಿದೆ. ಆ್ಯಕ್ಚುಲಿ ಟೀ ಕೇಳೋ ಯಾವುದೋ ಪ್ಲ್ಯಾನ್ ಇರಲಿಲ್ಲ ನನಗೆ. ಸೊ ಹೋಗ್ತಾಯಿದ್ದೆ, ಪಾಸ್ ಆಗ್ತಿದೆ. ಆವಾಗಲೇ ಒಂದು 5 ನಿಮಿಷ ಹೋಗಿದ್ದು ಬನ್ನಿ ಮತ್ತು ಜೋರಾಗಲ್ಲ. ಅದು ಎಷ್ಟು ಜೋರಾಗಿ ಹೇಳ್ದೆ ಅಂದರೆ, ನಾನು ಇಯರ್ಬಡ್ಸ್ ಹಾಕ್ಕೊಂಡಿದ್ದೆ, ಇಂಡಸ್ಟ್ರಿಯಲ್ ಇಯರ್ಬಡ್ಸು. ಹಂಗಿದ್ರು ಕೂಡ ಅವ್ನು ಹಾಕ್ಕೊಂಡಿದ್ದು. ಅವ್ನು ಹೇಳಿದ ಮಾತು ಕೇಳಿಸ್ತು. ಸೊ ಅಷ್ಟು ಜೋರಾಗಿ ಹೇಳ್ದ ಅವನು. ಇದು ಶೋಲ್ಡರ್ಸ್ ತೋರಿಸ್ತಾ ಇರೋದು ಏನಕ್ಕೆ ಅಂದರೆ ಸೀತಾಬಳ್ಳಾಳು ಬೇಡ ಅಂತ ಹೇಳಿದಲ್ಲ. ಸೊ ಅದಕ್ಕೆ ಸೀತಾಬಳ್ಳಾಳಿಗೆ ಕಮಿಟ್ಮೆಂಟ್ ಇರೋದು 100% ಕನ್ಫರ್ಮ್ ಆಯಿತು. ಅದೇ ಬೆಳಿಗ್ಗೆ ಕೂಡ ಹೇಳ್ಬಿಟ್ಟಿದ್ದು. ಸೊ ಅದಕ್ಕೆ ಐಶ್ವರ್ಯ ಅರ್ಜುನ್ದು ಅದೇ ಲೈನಪ್ ಅಂತ ತೋರಿಸ್ತಾ ಇರೋದು. ಅವರು ಯಾರಾದರೂ ಇರೋದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕಾಗಲ್ಲ. 22D 8684 ಗಾಡಿ ಅದು. ಅದೇ ಸೇಮ್ 22 ಏನಕ್ಕೆ ಅಂದರೆ ಪಾಸ್ಟ್ ಮತ್ತು ಪ್ರೆಸೆಂಟು. ಪಾಸ್ಟಲ್ಲಿ ಲಕ್ಷ್ಮಪ್ಪ, ಪ್ರೆಸೆಂಟಲ್ಲಿ ಐಶ್ವರ್ಯ ಅರ್ಜುನ್. ಫ್ಯೂಚರಲ್ಲಿ ಇವರು ಯಾರು ಅದು HE9370 ಆ ಹುಡುಗ ಬರ್ತಾಯಿದ್ದಾರೆ ಅಂತ ನಾನು ರೈಟ್ ಸೈಡ್ ಹೋಗಿದ್ದೀನಿ. 685316 ಗಾಡಿ. ಸೇಫ್ ಸ್ಟ್ರಾಟಜಿ ಅಲ್ಲ, ಹುಡುಗರ ಹತ್ರ ಯೂಸ್ ಮಾಡಿದ ಸ್ಟ್ರಾಟಜಿ ಇದೆ. ಪಾದಗಳು ತೋರಿಸ್ಬೇಕು, ಅಲ್ಲಿ ಹುಡುಗರ ಅಡ್ಡ ವೆಯ್ಟ್ ಲಾಸ್ ಆಗುತ್ತೆ ಅಂತ. ಆ್ಯಕ್ಚುಲಿ ಇದು ವೇ ಬ್ರಿಡ್ಜ್ ಅಲ್ಲ, ತೂಕ ಹಾಕೋ ಮಿಷಿನ್ ಇದೆ, ವೇಗ್ ಮಿಷಿನ್ ಇದೆ. ಅಲ್ಲಿ ಯಾರೋ ತೂಕ ಹಾಕೋ ಚೆಕ್ ಮಾಡ್ಕೊಳ್ತಾ ಇದ್ದಾರೆ ಬೇರೆ. ಅದೇ ಆ್ಯಟಿಟ್ಯೂಡ್, ತೂಕ ಕಡಿಮೆ ಮಾಡ್ತಾಯಿದ್ದೀವಿ ಅಂತ. ಸೊ ಊಟದ ಸಮಸ್ಯೆ ಗಿಫ್ಟ್ ಆಫ್ ಗಾಡ್ ಅಂತ. ನನಗೆ ಊಟದ ಸಮಸ್ಯೆ ಹೆಚ್ಚಾಗುತ್ತೆ ಅನ್ನೋದಕ್ಕೆ ಆ್ಯಟಿಟ್ಯೂಡ್ ಇದೆ. ಆ್ಯಕ್ಚುಲಿ ನನಗೆ ಹೊರಡೋರ ಅಂಗಡಿಯಲ್ಲಿ ಊಟಕ್ಕೆ ಕಾಫಿ ಕೇಳೋ ಪ್ಲ್ಯಾನೇ ಇರಲಿಲ್ಲ.
ಹೇಳಲ್ಲ ಅಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದಾರೆ ಅದು, ಅದಕ್ಕೆ ಹೋಗಿದ್ದು ಬಂದು ಅಂತಿದೆ ಗೊತ್ತಾಯ್ತಾ. ಜೊತೆಗಾದರೆ ಹೋಗಿ ಬನ್ನಿ ಅಂತ ಅವ್ರು ಹೇಳೋದಲ್ಲ. ಆ ಸಮಯದಲ್ಲಿ ಯೂಸ್ ಆಗೋದಲ್ಲ ಅದು ಹೆಸರದು ಮುಸ್ಲಿಮ್ ಕಡ್ಕೊಳ್ಳೋ ರವೇಶ ಬಾಲಗೋಚ್ ಒಬ್ಬ ಮಸ್ ಆಗ್ತಿದೆ. ಆ್ಯಕ್ಚುಲಿ ವಿಷುವಲ್ ಕವರ್ ಆಗಿದೆ ಎಲ್ಲ ಗೊತ್ತಿಲ್ಲ, ಸೆಲೆಬಿಗಳು ಸಿಕ್ಕಿದೆಯೋ ಅದು ಗೊತ್ತಿಲ್ಲ. ಹೋಗಿರೋದಲ್ಲಿ ನನಗಂತೂ ಕಷ್ಟ ಗೊತ್ತಿಲ್ಲ. ಹೋಟೆಲ್ ಆ ಥರದ್ದಾದರೆ ಹೋಗಿದ್ದು ಬನ್ನಿ ಅಂದರೆ ಇದಕ್ಕೆ ಹೋಗಿದ್ದು ಬನ್ನಿ ಅಂತ ಎಲ್ಲರೂ ಹೋಗುತ್ತಾರೆ. ಜೂರಿಗೆ ಹೋಗಿದ್ದು ಬನ್ನಿ, ಕರ್ಕೊಂಡೋಗಿ ಹೋಗಿದ್ದು ಬನ್ನಿ ಅಂತ ಆಗುತ್ತಾರೆ. ನಜುಗುರಿಗೆ ಹೋಗಿಲ್ಲ ಅದು ಎಲ್ಲೇ ಹೋಗಿದ್ದವರು ವಾಪಸ್ ಹೋಗ್ತಾರೆ. ಕರ್ಕೊಳ್ಳೋ ನಜುಗುರು ಎರಡಕ್ಕೂ ಮೇಲೆ ಹೋಗಿದ್ದೆ, ಆದರೆ ವಾಪಸ್ ಹೋಗ್ತಿಲ್ಲ. ವೇಟ್ ಮಾಡಿ ಸಾಕಾಗಿ ಅದಕ್ಕೆ ಹೋಗಿದ್ದೆ ಅಂತ ವೇಟ್ ಎಷ್ಟು ಕರೆಕ್ಟವರು 21ಕ್ಕೆ JS 4022 22 ಹೋಗಿ ಬಂದು ಕುಬುದ ಕದ್ದ ಇವತ್ತು ಕುಬುದಳ K24 ಸ್ಟಾರ್ಟ್ ಫಾರ್ K ಅಲ್ವಾ. ಕುಬುದ ಕ್ಲೈಮ್ ಮಾಡ್ಕೊಂಡಿದ್ದಿಲ್ಲ, ಹೀಗಾಗಿ ಕುಬುದಳದ ಕದ್ದಿನ ಪರವಾಗಿ ಅದು ಅವಮಾನ ಮಾಡಿದ್ದು ವಿಶ್. ನನಗೆ ಅವಮಾನ ಮಾಡಿದವರು ಅದು ಬೇಜಾರಾಗ್ತಿಲ್ಲ, ವಿಷುವಲ್ ಕವರ್ ಆಗಲಿಲ್ಲ ಅಂತ ಬೇಜಾರಾಗ್ತದೆ. ವಿಷುವಲ್ ಅದು ಸುಮ್ಮನೆ ಈಗ ನಡ್ಕೊಳ್ತಾ ಇದೆ, ಅದು ಗೊತ್ತು ಬರಲ್ಲ ಒಳಕ್ಕೆ ಅಂತ. ಅದು ಯಾಕೆಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಅಪ್ಲೋಡ್ ಮಾಡಿದ್ದೀವಿ ಹೋಗಲ್ಲ ಅಂತ. ಅದಕ್ಕೆ ಯಾವುದೇ ಫುಟ್ಪಾತ್ ಬಂದು ನಾವೆಲ್ಲಿಂದ ಬಂದಿರ್ತೀವಿ, ಹೋಗ್ತೀವಿ ನಾವೆಲ್ಲಿಂದ ಹೋಗ್ತೀವಿ ಅಂತ ಖಂಡಿತ ಹೋಗ್ತೀವಿ. ಯಾರು ಜೀವ ಇರಲಿ ಅದೆಲ್ಲ ಈ ಜನಸಾಗರವೇ ಇದೆ. ಡಿಸ್ಟ್ರಿಬ್ಯೂಷನ್ ಕೂಡ ಮುಗಿದು ಹೋಗೋ ಹಂತದಲ್ಲಿದೆ, ಬಹುಶಃ ಮುಗ್ದೇ ಹೋಗಿರ್ಬೋದು. ಅಲ್ಲಿ ಜನ ಕ್ಯೂ ನಿಂತಿರೋ ದೊಡ್ಡ ಮುಗ್ದೋಗಿರುತ್ತೆ ಅಂದ್ಕೊಳ್ತೀರಿ. ಜೊತೆಗೆ ಲ್ಯಾಟಿಟ್ಯೂಡ್ ಬೇರೆ ಕ್ರಿಯೇಟ್ ಮಾಡೋದ್ರಲ್ವ, ಸೊ ಅಕಾರ್ಡಿಂಗ್ ಟು ಬಿ ಅಲ್ಲಿ ಊಟ ಮುಗಿದೋಗಿರುತ್ತೆ. ಲಾಸ್ಟ್ ಬಂತು ತುಂಬಿ ಕೊಟ್ಟಿದ್ರು, ಬೇರೆಯವರಿಗೆಲ್ಲ ನಕ್ಕಿಂತ ಜಾಸ್ತಿ ಕೊಟ್ಟಿದ್ರು. ಆದರೆ ನನಗೂ ಕಡಿಮೆ ಏನಿರಲಿಲ್ಲ, ನನಗೂ ಜಾಸ್ತಿ ಆಯಿತು. ಅಂದರೆ ಆಲ್ಮೋಸ್ಟ್ ನನ್ನ ಮುಂದೆ ತಿಂತಾಯಿದ್ದೆಲ್ಲ ಅವ್ರಿಗೆ ಆಲ್ಮೋಸ್ಟ್ ಒಂದು ಫುಲ್ ಪ್ಲೇಟ್ ಊಟ ಸಿಕ್ಕಿತ್ತು. ನನ್ನ ಜೀವನದಲ್ಲಿ ಪ್ರಪ್ರಥಮ ಬಾರಿಗೆ ಶಿಡ್ಬುಗ ಗುಡಿಸಿದ್ರಲ್ಲ ಚಪಲ್ ಹಾಕಿದ್ದು. ನನ್ನ ಜೀವನದಲ್ಲಿ ಪ್ರಪ್ರಥಮ ಬಾರಿಗೆ ಇವರು ಅಷ್ಟು ಊಟ ಕೊಡ್ತಿದ್ದನ್ನು ನೋಡಿದ್ದು. ನನಗೆ ಕೊಟ್ಟಿದ್ದು ಅಷ್ಟು ಅದನ್ನೇ ಲಾಸ್ಟ್ ಟೈಮೇ ಸಿಕ್ಕಾಪಟ್ಟೆ ಜಾಸ್ತಿ ಕೊಟ್ಟಿದ್ದು. ಹೆವಿ ಕ್ವಾಂಟಿಟಿ ಕೊಟ್ಟಿದ್ದರು. ಹೆವಿ ಅಂದರೆ ಹೆವಿ ಹೇಳೋದು, ಯಾಕಂದರೆ ಲೈಫ್ ಟೈಮಲ್ಲಿ ಅದೇ ಜಾಸ್ತಿ ತಿಂದಿದ್ದು ಅವ್ರ ಹತ್ರ. ಖಾಲಿ ಅದಾಗಿ ಕಾಡ್ತಾ ಇದೆ, ಸ್ಟಿಲ್ ಏನು ಕೊಡ್ತಾರೋ ಗೊತ್ತಿಲ್ಲವಲ್ಲ. ಟ್ರೈ ಮಾಡೋಣ. ಇವತ್ತು ಖಾಲಿ ಆಗಿರುತ್ತೆ ಅಂದ್ಕೊಳ್ತೀವಿ. ಕೆಸಿ ಮಾಡ್ಕೊಳ್ಕೊಳ್ತಾರೆ ದೊಡ್ಡ ಕೇರಳ ಗಾಡಿ KL 58 9262 ಗಾಡಿ ಅದು. ಕ್ಯಾಶ್ ಪಾಲ್ ಆಗಿತ್ತು ಬರಿಗಾಲು JL 855. ಅದೇನಾದರೆ ಸ್ಲಿಪ್ಪರ್ ಮಾಡೋ ಸಾಧ್ಯತೆ ಇದೆ. ತೆಜ್ಜಿಗುಡ್ಡ ಸೋಬೋರಕ್ಕೆ ಹೋದಾಗ ಸ್ಲಿಪ್ಪರ್ ಮಾಡೋಕ್ಕಾಗ ಪಾಸಿಬಲ್ ಇದೆ ಸರ್.
ಪ್ರೋಗ್ರೆಸ್ ಆಗಿ ಕಲ್ತಾವೆ. ಜೊತೆಗೆ ನಂಬರ್ 1 ತೋರಿಸ್ಬೋದು ಕುದಿಯೋದು ಸುಮ್ಮನೆ ಬೇಕಾಗುತ್ತೆ. ಹಿಂದುಗಡೆ ಮುಂದುಗಡೆ ಎಲ್ಲ ಬಂದು ತೋರಿಸ್ತಾ ಇರೋದು. ಜೊತೆ ಜಗಳ ಹೊಡಿಲೆಲ್ಲ ಹುಡುಕೋಬಿಟ್ಟು ಆಯಮ್ಮ ಅವಳು. ಮಾಮೂಲಿ ಇದೆ ತಡೆದವ್ರು ಕೂತ್ರೋದು ಅಂತ. ಸೀಬಾ ಗಾಡಿ 11B8341 ಅದು ಸೀಬಾ. ವರ್ಷನ್ 50s for 8999 899. ಅದು ನಂಜನಗೂಡಿಗೆ ಹೋಗು ಅಂತ. ಆ್ಯಕ್ಚುಲಿ ನಂಜನಗೂಡಿಗೆ ಅಂತ ನ್ಯೂಯಾರ್ಕ್ ಸಿಟಿ ಒರಿಜಿನಲ್ ಫ್ರಮ್ ನ್ಯೂಯಾರ್ಕ್ ಅದು. ಸುಮಾರು ಸಾರಿ ವಿಷಯ ಹೇಳಿದ್ದೀನಿ. ಶ್ರುತಾ ಬಳ್ಳಾಳ್ ಮೈಸೂರಲ್ಲಿಲ್ಲ, ಅವಳು ಅಮೇರಿಕಾದಲ್ಲಿ ಪ್ರೆಸಿಡೆಂಟ್ ತೊಡಬೇಡ ಅವಳು ಆಲ್ರೆಡಿ ಅವಳು ಅಂತ. ಬೆಳಿಗ್ಗೆ ಶ್ರುತಾ ಬಳ್ಳಾಳ್ ವಿರುದ್ಧ ಸ್ಟೇಟಸ್ ಅಪ್ಡೇಟ್ ಮಾಡೋದಕ್ಕೆ ಆಲ್ರೆಡಿ ಯಾವ ರೇಂಜಲ್ಲಿ ಎಫೆಕ್ಟ್ ಬೀಳ್ತಾಯಿತ್ತು ನೋಡಿ. ಎಷ್ಟು ಬಿಂಡು ಗುಟ್ಟವಳಿರ್ಬೇಡ ಅವಳು. ಗೊತ್ತಾ, ಸಮೋಸನ ಕೊಟ್ಟು ತೋರಿಸ್ತೀನಿ ಅದ್ರ ವಿಡಿಯೋ ತೋರೆ ಮಾಡೇ ಬಂದು ಸಮೋಸ ಮಿಸ್ಸಿಂಗ್ ಎಲ್ಲ ಬೇಕಂತ ಬಂದ್ಬಿಟ್ಟಿರ್ತಾರೆ. ಆ್ಯಕ್ಚುಲಿ ಕಲೆಕ್ಟ್ ಮಾಡ್ಕೊಳಕ್ಕೆ ಬಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತಾರೆ ಅಂದ್ಬಿಟ್ಟು ಖಾಲಿ ಆದಮೇಲೆ ಮುಂದೆ ಬಂದು ಪ್ರದರ್ಶನ ಮಾಡೋದು. ಖಾಲಿ ಆದಮೇಲೆ ಸ್ವಲ್ಪ ಟೇಸ್ಟ್ ಎರಡು ಬಂದು ಇದು ಕಡ್ಕೊಳಗೆ ಹೋಗುವಂಥ ಕಡ್ಕೊಳದಲ್ಲಿ ಆ್ಯಕ್ಚುಲಿ ಸಮೋಸ ತೊಗೊಂಡು ತಿಂದಿದ್ದಲ್ಲ, ಅದಕ್ಕೆ ಕಡ್ಕೊಳಗೆ ಹೋಗುವಂಥ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರದು. ಎಲ್ಲ ಕ್ವಾಲಿಸ್ ಯಾಕೆ ತಿನ್ಸಾರ ಗೊತ್ತಿಲ್ಲವಲ್ಲ, ಸುಮಾರು ತಿಂದು ಜನ ತುಂಬ್ಕೊಂಡು ಹೋಗ್ತಾ ಇದ್ದಾರೆ. ಬೇರೆ ಬಂದು ತಿಂತಾರದು, ಇವಾಗ ಸಮೋಸ ತಿಂತಾರದು, ಮತ್ತು ಬಂದು ತಿಂತಾರೆ. ಶ್ರೀಕೃಷ್ಣ ಜಾನಿ ನಂಬರ್ 1 ತೋರಿಸಿಲ್ಲ, ಹುಡುಗಿ ಕವರ್ ಆಗಿರ್ತೀನಿ ಪ್ರೇಮಿಗಳು ಬಂದಿರುತ್ತೆ ಅಂತ. ನಂಬರ್ 1 ಪ್ರಭಾವ ಅದು ಅಂತ ಶ್ರುತಾ ಬಳ್ಳಾಳ್ ಬೇಡ ಅಂತ ಹೇಳಿ ಅಪ್ಡೇಟ್ ಮಾಡಿದ್ದಲ್ಲ, ಅದು ಪ್ರಭಾವ ಅಂತ. ಈ ಟೈಮ್ ಎಷ್ಟು ಅಂತ ಕೇಳಿದೆ ಅಲ್ವಾ, ಹೇಳ್ಬೇಕು ಬಿಡಬೇಕು ಅನ್ನೋದು ನನಗೆ ಬಿಟ್ಟಿದ್ದು. ಏನು ಕೈ ಹಿಂಗೆ ತೋರಿಸೋದು ಏನದು ಇಲ್ಲ ಇಲ್ಲ, ಮತ್ತೇನು ಹಿಂಗೆ ಕೈ ತೋರಿಸಿದ್ದೇನು ಈ ಕಡೆಗೆ? ನನಗೇನು ಕಣ್ಕುಂಡ ಟೈಮ್ ಎಷ್ಟು? ಈಗ ಟೈಮ್ ಎಷ್ಟು ಅಂತ ಕೇಳಿದೆ. ನೀನು ಟೈಮ್ ಹೇಳಬೇಕು ಬಿಡಬೇಕು ಅಥವಾ ರೆಸ್ಪಾಂಡ್ ಮಾಡಬೇಕು ಬಿಡಬಾರ್ದು ಬಿಡಬೇಕು ಅನ್ನೋದು ನನಗೆ ಬಿಟ್ಟಿದ್ದು. ರೆಸ್ಪಾನ್ಸ್ ಅಲ್ಲ, ಅದು ನನಗೆ ಬಿಟ್ಟಿದ್ದು, ಅದು ನನ್ನ ಪರ್ಸ್ನಲ್ ಒಪಿನಿಯನ್ನು. ಏನು ಕೈ ಏನು ತೋರಿಸೋದು? ನೋಡ್ಕೊಳ್ಳೋಣ, ಗೊತ್ತಿಲ್ಲ. ಏನಾದರೂ ಊಟ ಸಿಗಲಪ್ಪ ನೈಟು ಅಂತ ಅದೆಲ್ಲ ಕತೆ ನನಗೆ ಹೇಳ್ಬೇಡ ಗುರು. ನೀನು ನನ್ನ ಕಡೆ ಕೈ ತೋರಿಸ್ತಲ್ಲ, ಅದು ನಾನು ಹೇಳಿದೆ. ದೇವ್ರು ಹೊರ್ತದಲ್ಲ, ಹೌದು.
ಬಹುಶಃ ಈ ಸ್ಪಾಟಲ್ಲಿ ಇವತ್ತು ಒಳ್ಳೆ ಊಟ ಬರ್ಬೋದು ಅಂದ್ಕೊಳ್ತೀನಿ. ಅವ್ರು ಕಾಣಿಸ್ಕೊಳ್ತಿರೋದು ನೋಡಿದ್ರೆ. ಬಟ್ ಕಡ್ಕೊಳ್ಳೋ ಕಡೆಗೆ ಹೋದ್ರು ತಪ್ಪು ಕತೆ ಹೋಗಿದ್ದಾವಲ್ಲ, ಅಥವಾ ಉಲ್ಟಾ ಇರಬೇಕು. ಫ್ಲ್ಯಾಟಿದ ಶೋ ಸಿಟಿ ಕಾರ್ಪೊರೇಷನ್ ಸೈಕಲ್ ತಗೋ ಸುತ್ತಾ ಇರ್ತಾರೆ ಇವರು. ಈ ಮತ್ತೆ ಹೋಗಲಿ ಅಂತ ಆ್ಯಕ್ಚುಲಿ ಇವಾಗ ಇದೆ. ಯಾಕೋ ಗೊತ್ತಿಲ್ಲಗಾರ ಬುದ್ಧ ಕಾಣಿಸ್ಕೊತಾ ಇರುತ್ತೆ. ಸ್ವಲ್ಪ ನೋಡೋದಕ್ಕೆ ಅದೇ ಕೂದಲು ಉಗಿತಾವನ ನಮ್ಮಂತೂ ಹಾಕಿ ಆಯಿತು. ಹೌದು, ಅದೇ ಸೇಮ್ ಇದು ದುರ್ಗಾ ಪರಮೇಶ್ವರ ದೇವಸ್ಥಾನ ಗುರು. ಇರಬೇಕು ದುರ್ಗಾ ಪರಮೇಶ್ವರ ಮರಿಗಳು ಜಾಗನೇ ಇದು. ಸರಿ ಗಲಾಟೆ ಮಾಡಿದ್ದಾರ ಪಟ್ಟೆ ದುರ್ಗಾ ಪರಮೇಶ್ವರ. ಓಕೆ, ಡನ್. ಅಲ್ಲಿ ಬೆಳಿಗ್ಗೆ ದುರ್ಗಾ ಬಸ್ ಕವರ್ ಹೋಯ್ತು. ಅದೇ ಐಶ್ವರ್ಯ ಇದು ಐತಲ್ಲ, ಡ್ರೈವಿಂಗ್ ಸ್ಕೂಲ್ ಹೋಗ್ತಲ್ಲ, ಅದಕ್ಕಿಂತ ಮುಂಚೆ ದುರ್ಗಾ ಪರಮೇಶ್ವರಿ ಇದು ಯಾವುದೋ ಒಂದು ಅವಾಗ ವೆಹಿಕಲ್ ಓಡಾಡುತ್ತಲ್ಲ, ದುರ್ಗಾ ದುರ್ಗಾಂಬ ಟ್ರಾನ್ಸ್ಪೋರ್ಟ್ ಅಂತ ಯಾವುದೋ ಇದೆಯಲ್ಲ, ಸೇಮ್ ಆ ವೆಹಿಕಲ್ ಪಾಸ್ ಆಯಿತು. ಆ್ಯಕ್ಚುಲಿ ಅದು ಕವರ್ ಮಾಡೋಕ್ಕೆ ಹೋಗಲಿಲ್ಲ, ಅದೆಲ್ಲ ಇದ್ದಿದ್ದೆ ಬರೀ ಕವರ್ ಅಂತ. ನಂಬರ್ 1 ಬೇರೆ ಸರಿತಾ ಇರೋದು. ಅದೇ ಶ್ರುತಾ ಬಳ್ಳಾಳ್ ಪಿಂಕ್ ಕಲರ್ ಹೆಲ್ಮೆಟು, ಸೇಮ್ ಇದೇ ಹೆಲ್ಮೆಟ್ ಹಾಕಿ ಓಡಾಡ್ತಿದ್ರು ಶ್ರುತಾ ಬಳ್ಳಾಳ್. ಇಲ್ಲ ಒಳ್ಳೆ ವಿಷಯ ಮಿಸ್ ಆಗೋದು ಇವರು. ನಾನು ಮುಂದೆ ಬಂದು ನಿಂತ್ಕೊಂಡು ಸೆಲ್ಫಿ ತಗೋತಾರೆ ಅವರು. ಒಳ್ಳೆ ವಿಷಯ ಮಿಸ್ ಆಗುತ್ತೆ. ನಿಂತ್ಕೊಂಡು ನೋಡಿ ಸ್ವಲ್ಪ ಹೊತ್ತು ಗೊತ್ತಾಯ್ತದೆ. ನಿಂತ್ಕೊಂಡು ನೋಡಿ ಸ್ವಲ್ಪ ಹೊತ್ತು ಅಂದೆ. ನಿಂತ್ಕೊಂಡು ನೋಡಿ ಸ್ವಲ್ಪ ಹೊತ್ತು ಗೊತ್ತಾಯ್ತದೆ ಅಂದೆ. ಕುಮಾರ್ ಕೊಡ್ಸಿದ್ದಲ್ಲ ಚಪ್ಪಲ್, ಅದು ಹುಡುಗ ಅಲ್ಲಿ ಹೋಗ್ತಾನಲ್ಲ, ಕುಮಾರ್ ಕೊಡ್ಸಿದ ಚಪ್ಪಲು. ಆ್ಯಕ್ಚುಲಿ ಪ್ರೀವಿಯಸ್ ವೀಡಿಯೋದಲ್ಲಿ ಕುಮಾರ್ ಬಾಲಂಗೋಚಿ ಕಾಣಿಸ್ಕೊಳ್ತಾನೆ. ಸಾರಿ, ಕುಮಾರ್ ಬಾಲಂಗೋಚಿ ಕಾಣಿಸ್ಕೊಳ್ತೀವಿ. ಏನಂದರೆ ಕುಮಾರಿಂದ ಮಿಸ್ ಆಗೋಯ್ತು ನಿನಗೆ ಅದು ಎಲ್ಲ ಅಂತ ಆ್ಯಕ್ಚುಲಿ ಮಾಡ್ತಾ ಇರೋದು. ಕುಮಾರ್ ಅಂದರೆ ಕುಮಾರಸ್ವಾಮಿ ಅದಕ್ಕೆ ಸದ್ಯಕ್ಕೆ ಹೆಡ್. ಸೊ ಕುಮಾರಸ್ವಾಮಿಯಿಂದ ಎಲ್ಲ ಮಿಸ್ ಆಗೋಯ್ತು ಅಂತ. ಇಲ್ಲಿ ಫುಟ್ಪಾತ್ ಮೇಲೆ ಸೈಕಲ್ ಹೊಡೆಯೋ ಸಂಖ್ಯೆ ಜಾಸ್ತಿ, ಅದರಲ್ಲಿ ಸ್ಪೆಷಲಿ ಇದ. ಇಲ್ಲಿ ಯಾರು ನಾನು ಈ ಥರದವ್ರು ನೋಟಿಸ್ ಮಾಡ್ತಿರಲಿಲ್ಲ. ಆ್ಯಕ್ಚುಲಿ ಬೇಸಿಕಲಿ ಇದು ಸೈಕಲ್ ಹೋಗೋ ಜಾಗನೂ ಅಲ್ಲ. ಸುಮಾರು 3-4 ಜನ ಹೋಗ್ತಾರೆ, ಅದರಲ್ಲಿ ಇವನೇ ಫಸ್ಟು. ನಾನು ನೋಡಿರೋ ಪ್ರಕಾರ ಇವನೇ ಫಸ್ಟ್ ಸೈಕಲಲ್ಲಿ ಓಡಾಡೋದು. ಆ್ಯಕ್ಚುಲಿ ಇನ್ನೊಂದು ಪ್ರೀವಿಯಸ್ಸಲ್ಲಿ ಊಟ ಇಸ್ಕೋಬೇಕಾದ್ರೆ ಒಬ್ಬ ನಿಂತ್ಕೊಳ್ತಾ ಇದ್ನಲ್ಲ, ಹಿಂದೆ ತಳ್ಳಾಡ್ತಿದ್ದ ಅವನು. ಆ್ಯಕ್ಚುಲಿ ತಳ್ಳಾಡೋದು ನೂಕಾಡೋದು ಸಿಕ್ಕಾಪಟ್ಟೆ ಇತ್ತು. ನಾನು ಆ್ಯಕ್ಚುಲಿ ಕೈಯಲ್ಲಿ ಲಗೇಜ್ ಬೇರೆ ಇತ್ತು, ಹೀಗಾಗಿ ನಾನು ಮಾತಾಡೋಕ್ಕೆ ಹೋಗಲಿಲ್ಲ. ಇದೇನೋ ಕ್ಯೂ ಮುಗಿದೋಗ್ತಾಯಿತ್ತು, 4-5 ಜನ ಇದ್ದರು, ಹೀಗಾಗಿ ಮಾತಾಡೋಕ್ಕೆ ಹೋಗಲಿಲ್ಲ. ಇವೊಂದು ಅಷ್ಟೇ ಪಕ್ಕ ಬಂದು ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಇನ್ನೊಬ್ಬನ ಜೊತೆ ಕಿರಿಕಾಯ್ತು. ಆ್ಯಕ್ಚುಲಿ ಅವ್ನು ಟೈಮ್ ಕೇಳ್ತಾನೆ, ಟೈಮ್ ಕೇಳ್ಬಿಟ್ಟು ಕಿರಿಕ್ ಮಾಡ್ತಾನೆ. ಅಂದರೆ ಟೈಮ್ ಕೇಳ್ಬಿಟ್ಟು ಕೈ ತೋರಿಸ್ತಾನೆ. ಅವ್ನಿಗೆ ಸರಿಯಾಗಿ ಉಗಿದೆ. ಆ್ಯಕ್ಚುಲಿ ನಾನು ಇವನು ಊಟ ಕೇಳ್ತಾ ಇರೋದು, ಅವ್ನು ಟೈಮ್ ಕೇಳ್ತಾನೆ, ಇವನು ಊಟ ಕೇಳೋದು. ಊಟ ಬಂದು ಹೋಯ್ತಾ ಅಂತ ಅಷ್ಟೆಲ್ಲ ಜಾಗದಲ್ಲಿ ಬಂದು ಪಕ್ಕ ಬಂದು ನಿಂತಿರೋದು. ಇಲ್ಲೂ ಜಾಗ ಇದೆ, ಅಲ್ಲೂ ಜಾಗ ಇದೆ, ಫುಲ್ ಬೌಂಡ್ರಿ ಪೂರ್ತಿ ಖಾಲಿ ಇದೆ. KL 73A6069 ಅಲ್ಲಿ ಆ್ಯಕ್ಚುಲಿ ಗಾಡಿ ಹೋಯ್ತಲ್ಲ, ಕೇರಳ ಗಾಡಿ. ಇಲ್ಲಿ ಝೀಬ್ರಾ ಕ್ರಾಸ್ ಮೇಲೆ ಹುಡುಗರು ಕ್ರಾಸ್ ಆಗ್ತಿದ್ದಾರಲ್ಲ, ಝೀಬ್ರಾ ಕ್ರಾಸ್ ಮೇಲೆ ಗಾಡಿ ತಂದು ನಿಲ್ಲಿಸ್ತಾನೆ. ಅಂದರೆ ಏನು ಹೇಳೋದು, ಗಾಡಿ ಹೊರಡ ಸ್ಟೀಲ್ ಸ್ಟಾಲಲ್ಲಿ ಟೀ ಕುಡಿಯೋಕ್ಕೆ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ಅವ್ರು ಬರಲ್ಲ ನವೀನ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಯಾಕಂದರೆ ಅವಮಾನ ನಾನು ಬರಲ್ಲ ಅಂತ ಮುಂಚೆನೇ ಹೇಳಿದ್ದೆ. ಜೊತೆಗೆ ಶ್ರುತಾ ಬಳ್ಳಾಳ್ಗೆ ಸಪೋರ್ಟ್ ಮಾಡಲಿಲ್ವಲ್ಲ, ಸೊ ಹೀಗಾಗಿ ಅದನ್ನು ಡಿಸ್ಕನೆಕ್ಟ್ ಮಾಡಬೇಕು ಅಂತ ಅವರು ಡಿಸೈಡ್ ಮಾಡೋರು. ಸೊ ಅಫಿಷಿಯಲಿ ಡಿಸ್ಕನೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಅವಮಾನ ಮಾಡಿದ್ದು. ಆಮೇಲೆ ಆ ಕಡೆಯಿಂದ ಬನ್ನಿ ಅಂತ ಹೇಳಿದ್ದು. ಅದು ರಾಜೇಶ್ ಟೈಟಲ್ ಸಿಮ್ ಕೂಡ ಆಗುತ್ತೆ.
ಜೊತೆಗೆ ಅವಮಾನ ಮಾಡ್ದಂಗೂ ಆಗುತ್ತೆ ಅಭೀಶ್ ಪರವಾಗಿ ಮತ್ತು ಲಕ್ಷ್ಮಮ್ಮ ಪರವಾಗಿ. ಸೊ ಅದು ಬರಲ್ಲ ಅಂತ ಅವ್ರು ಡಿಸೈಡ್ ಮಾಡಿದ್ರು. ಬಟ್ ನಾನು ಮತ್ತೆ ಹೋಗ್ತೀನಿ, ಮತ್ತೆ ಹೋಗಿ ಕೀ ಕೊಡ್ಕೊಂಡು ಬರ್ತೀನಿ. ಇವತ್ತು ಡೇಟ್ 21. ಸೊ ಫಾಸ್ಟ್ ಲಕ್ಷ್ಮಮ್ಮನ ಪರವಾಗಿ ಅವಮಾನ ಮಾಡಿರೋದು. ಸೊ ಈಗ ಪ್ರೆಸೆಂಟ್ ನಂಬರ್ 1 ಐಶ್ವರ್ಯ, ಇವಳು ಕ್ಲೈಮ್ ಮಾಡ್ಕೊತಿರ್ಬೋದು ಬಹುಶಃ. ಯಾರೋ ಅವಳ ಹೆಸರೇನು ಶ್ರುತಾ ಬಳ್ಳಾರಿ ಕ್ಲೈಮ್ ಮಾಡ್ತಾ ಇರ್ಬೋದು. ಸೊ ಅದಕ್ಕೋಸ್ಕರ ಹೇಳಿ ಆಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರೋದು. ಓ ಕರೆಕ್ಟು. ಫೋರ್ಸ್ ಆ್ಯಕ್ಚುಲಿ ಅಗೇನ್ ಫೋರ್ಸ್ ಕಬಾಗಿಂದ ಸ್ಟೋರಿ ಹೇಳ್ತಾನೆ ಬರ್ತಾಯಿದ್ದೀನಿ. ಫೋರ್ಸ್ ಒತ್ತಾಯಪೂರ್ವಕವಾಗಿ ಕ್ಲೈಮ್ ಮಾಡ್ಕೊಳ್ತಾ ಇರೋದು. ನಾನು ವ್ಯಾನಿಟಿ ವ್ಯಾನ್ ಹೋಮ್ ಆಫೀಸ್ ಆನ್ ವೀಲ್ಸ್ ಮಾಡೋದಕ್ಕೋಸ್ಕರ ಒಂದು ವ್ಯಾನ್ ಹುಡುಕ್ತಾ ಇದ್ದೀನಲ್ಲ. ಸೊ ಅದಕ್ಕೋಸ್ಕರ ಫೋರ್ಸನ್ನು ನಾವು ತಗೊಳ್ತೀವಿ ಅಂತ ಅವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಇದು ರಾಮಾಯಣ ನೆನ್ನೆಯಿಂದನೂ ಕಂಟಿನ್ಯೂಸ್ ಆಗಿ ನಡೀತಾನೆ ಇದೆ ಒಂದೇ ಸಲ. ಆ್ಯಕ್ಚುಲಿ ನೆನ್ನೆ ಅದನ್ನೇ ಕ್ರಿಯೇಟ್ ಮಾಡಿರೋದು. ನೆನ್ನೆ ಶ್ರುತಾ ಬಳ್ಳಾಳ್ ಅಂಗಡಿ ಮುಂದೆ ನಿಂತ್ಕೊಂಡಿತ್ತಲ್ಲ, G 50% ಅದು G ಮಧ್ಯ ಕಟ್ಟಾಗಿತ್ತು. ಆ್ಯಕ್ಚುಲಿ 50% ನಾವು ತೊಗೊಳ್ತೀವಿ ಒತ್ತಾಯಪೂರ್ವಕವಾಗಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಈ ಬಡ್ಡಿ ಮಕ್ಕಳು ಕ್ರಿಯೇಟ್ ಮಾಡಿದ ಆ್ಯಟಿಟ್ಯೂಡಿಂದಾಗಿ ನಾನು ಅದಕ್ಕೆ ರಿಪ್ಲೈ ಮಾಡಬೇಕಾಗಿರೋದ್ರಿಂದಾಗಿ ಏನೇನೋ ಸಮಸ್ಯೆಗಳು. ಸ್ನಾನ ಮಾಡೋಕ್ಕಾಗಲಿಲ್ಲ, ನೆನ್ನೆನೂ ಆಗಲಿಲ್ಲ, ಇವತ್ತು ಆಗ್ತಿಲ್ಲ. ಸ್ನಾನ ಮಾಡೋದೇ ಒಂದು ಪ್ರಾಜೆಕ್ಟ್ ನನಗೆ. ಎಲ್ಲರೂ ಸ್ನಾನ ಮಾಡಬೇಕು ಅಂದರೆ 15 ಮಿನಿಟ್ಸ್ ಸಾಕು. ಅದು ನನಗೆ ಸ್ನಾನ ಮಾಡಬೇಕು ಅಂದರೆ ಪ್ರಾಜೆಕ್ಟೇ ನಡೆಸಬೇಕು. ಸಂಡೇ ಅದಕ್ಕೆ 15 ಡೇಸ್ ತಗೊಳುತ್ತೆ. ಸ್ವಲ್ಪ ಹಳೆಯವರು ಅದು ನೋಡಿ ಹೆಂಗಿದೆ. ಬರಡು ಸ್ಟಾಲಲ್ಲಿ ಜನ ತುಂಬಿ ತುಳುಕ್ತಾ ಇದ್ದಾರೆ. ಬೇಸಿಗೆಲಿದ್ದಾಗ ಜಲ ತುಂಬಿಕೊಂಡಿದ್ದಾಗ ಹೋಗೋದಿಲ್ಲ, ಅದಕ್ಕೋಸ್ಕರ ಅದು ತುಂಬಿಕೊಂಡಿರೋದು. ಯಾರೇ ಏನೋ ಬರ್ತದೆ ಗಾಡಿ ಮೇಲೆ. ಸತ್ಯವು KA 5763 KA 09 ಅದು. ಇಲ್ಲಿ ಸಿಟಿ ಕಾರ್ಪೊರೇಷನ್ ಯಾಕೆ ನಿಲ್ಲಿಸಿರೋದು ಅಂದರೆ ಕಸ ಹಾಕ್ತೀವಲ್ಲ ನಾವು, ಹಂಗೆ ನಿನಗೆ ಕಸ ಅಂದರೆ ವೇಸ್ಟ್ ಪ್ರಾಡಕ್ಟ್ಸ್ನ ಬಿಸಾಕ್ತೀವಲ್ಲ, ಹಂಗೆ ನಿನಗೆ ಬಿಸಾಕ್ತೀವಿ ಅಂತ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರಲ್ಲ. ಆ್ಯಕ್ಚುಲಿ ಅದು ಅವ್ರು ಬರಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು, ಬಂದ್ಬಿಟ್ಟ. ಹೌದು ಹಣೆ ನೋಡೋರು ಹಿತ್ತಿಂದ 3 ಬಟ್ಟು ಮೇಲಕ್ಕೊಂದು ಶಿವ ನಾರಾಯಣ ಇಬ್ಬರದೂ ಹಾಕೋಬಿಡೋಣ. ಪ್ರಕಾಶ್ ಬಾಲಂಗೋಚಿ ಬರ್ತಿರೋನು. ಅವ್ರು ಕೌರೇನಕ್ಕೆ ಇಟ್ಕೊಂಡು ಹೋಗ್ತಿರೋದವರು ನನ್ನನ್ನು ರಿಸೆಂಬಲ್ಸ್ ಮಾಡ್ತಾರೆ. ನಾನು ಕೈಯಲ್ಲಿ ಬ್ಯಾಗ್ ಹಿಡ್ದಿದ್ದೀನಲ್ಲ, ಅದಕ್ಕೆ ಅವಿಶ್ ಬಾಲಂಗೋಚಿ ಅವನು. ಹೀರೋ ಸ್ಪ್ರಿಂಟ್ ಗಾರ್ಡ್ ಸೈಕಲ್ ಅದು. ಇಲ್ಲೊಂದು KA 09AA 3283 ಮದ್ದೂರು ರೋಡ್ ಹತ್ರ ನಿಂತಿರೋದು. ಸಿಟಿ ಕಾರ್ಪೊರೇಷನ್ ಆ ಕಡೆ ರೋಡ್ ಬ್ಲಾಕ್ ಮಾಡ್ಕೊಂಡಿರೋದು. ಆಟೋನು ಅಷ್ಟೇ AB 4889 ಅಭಿ ಅದು. ಇದು ಐಶ್ವರ್ಯ ಅರ್ಜುನ್, ಅದು ಅಭಿ ಆಟೋ ಹೋಗಿದ್ದು. ಇದು ಫುಟ್ಪಾತ್ 50% ಬ್ಲಾಕ್ ಮಾಡ್ಕೊಂಡಿರೋದು. ಇವಾಗ ಕೈ ತೋರಿಸ್ತಾ ಇರೋದು. ಆರ್ಗನೈಸ್ಡ್ ಇಷ್ಟು ಅವನು ಸೇರಿ. ಅಯ್ಯೋ ಬಡ್ಡಿ ಮಗನ
ಕಪಿತುಲ್ಲದು ಇವನು ಅವನಲ್ಲ ದುರ್ಗಾ ಪರಮೇಶ್ವರ ದೇವಸ್ಥಾನದ ಸಮರ್ಥ ಅವನಲ್ಲ ಅವನು ಬಲಂಗುಚ್ಚಿ ಅವನು. ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸಮರ್ಥನ ಯಾಕೆ ತೊಗೊಬಂದು ಇಟ್ಕೊಂಡ್ರು ಇವಾಗ ಗೊತ್ತಾಯಿತು. ಇದು ಆರ್ಗನೈಸರ್ ಇಬ್ಬರು ಅಷ್ಟೇ, ಬೇರೆ ಸ್ಪೆಷಲಾಗಿ ಏನು ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ. ಸುಮಾರು ಜನ ಸಿಕ್ಕಾಪಟ್ಟೆ ಜನ ಕಾಣ್ತಾ ಇದ್ದಾರೆ. ರವೀಶ್ ಬಾಲಂಗುಚ್ಚಿ ಒಂದು ಬೇಕಂತ ಝೀಬ್ರಾ ಕ್ರಾಸ್ 50% ಝೀಬ್ರಾ ಕ್ರಾಸ್ ಬ್ಲಾಕ್ ಮಾಡಿದ್ದಾನೆ. ಹೀರೋ HF ಡಿಲಕ್ಸ್ ಇದು. KA 9557 ಫೈರ್ ಫಾಕ್ಸ್ ಏನೋ ಅದ್ರ ಬಗ್ಗೆ ಸದ್ಯಕ್ಕೆ ಆ ಕಡೆ ತಿರುಗೋಕ್ಕಾಗಲ್ಲ. ರೂಪ KA 10A 4423 ರೂಪ ಹರೀಶ್. JB 8328 ಅವನು ಆ್ಯಕ್ಚುಲಿ ನಾನು ಕಾಲಿಗೆ ಟಚ್ ಮಾಡೋ ರೇಂಜಿಗೆ ತೊಗೊಬಂದಿದ್ದ. ನಾನು ಝೀಬ್ರಾ ಕ್ರಾಸಲ್ಲೇ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಕಾಣುತ್ತೆ ಅದು ಕ್ಯಾಮರಾದಲ್ಲಿ ಝೀಬ್ರಾ ಕ್ರಾಸ್ ಮೇಲೆ ಹೋಗ್ತಾ ಇದ್ದೀನಿ. ಅಂದರೂ ಗಾಡಿ ತೊಗೊಬಂದು ನಾನು ಮುಂದೆ ನಿಲ್ಲಿಸಿ ಚೋಕ್ ಕೊಡೋದು. ಜಾಯ್ನ್ ಆಗ್ತಾನೆ ಆರ್ಗನೈಸ್. ರಾಜೇಶನ್ ಊಟ ಅವರು ಅವತ್ತು ರಾಜೇಶ ಒಬ್ರಿಗೊಂಥರ ಮಾಡ್ತಾರೆ, ಕೊಡೋದಿಲ್ಲ ಅವನು. ರೆಕಾರ್ಡ್ ಮಾಡು ಅಂತ ಇದೆ ಬಡ್ಡಿ ಮಗ. ಇವತ್ತು ಅವನೇ ಕೊಟ್ಟಿರೋ ಖಾರ ಪೊಂಗಲ್ ತಿಂತ ಬಿದ್ದಾಳೆ ಇವಳು. ನೆಕ್ಸ್ಟ್ ಒಂದು ವಾರಕ್ಕೂ ಬರೋಣ. MH11M4064 ಈ ಗಾಡಿ ಶ್ರೀಕಂಠೇಶ್ವರ ಕೃಪೆ ಇದು. ಮಹಾರಾಷ್ಟ್ರ ಗಾಡಿ ಆದರೆ MH ಗಾಡಿ MH11 ಗಾಡಿ ಆದರೆ ಶ್ರೀಕಂಠೇಶ್ವರ ಇದೆ. ಅಂದರೆ ಊಟಕ್ಕೆ ಅಲ್ಲಿಗೆ ಹೋಗುವಂಥ ಪ್ರಕಾಶ್ ಹತ್ರ ಷಣ್ಮುಖ ಮಾತ್ರ ಎಲ್ಲ ದುಡ್ಡು ಕೇಳದೆ ಯಾರು ಕೊಟ್ಟಿಲ್ಲ. ಸೊ ಸುಮ್ಮನೆ ಅಲ್ಲೋದ್ರೆ ಟೈಮ್ ವೇಸ್ಟ್ ಮಾಡಿಸ್ತಾರೆ. ಇರುತ್ತೆಲ್ಲ ಆ್ಯಟಿಟ್ಯೂಡ್ಗಳು ಬರೀ ಇಲ್ಲದೆಲ್ಲ ಸ್ಟ್ಯಾಟಸ್ ಆ್ಯಟಿಟ್ಯೂಡ್ಗಳು. ಅದಕ್ಕೋಸ್ಕರ ಹೋಗಲಿಲ್ಲ. ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಈ ಕಡೆ ಬಂದೆ. ಸೊ ಇವ್ರದ್ದು ಇದ್ದಿದ್ದೆ ಅದೇ ಆ್ಯಟಿಟ್ಯೂಡ್ ಫೇಸ್ ಮಾಡ್ಕೊಂಡು ಸುಮ್ಮನೆ ಎವಿಡೆನ್ಸ್ಗೆ ಇರಲಿ ಅಂತ ಕವರ್ ಮಾಡ್ತಾಯಿದ್ದೀನಿ. ಇದು ಇನ್ನೂ ಏನೇನೋ ನಡೀತಾ ಇತ್ತು. ಇಲ್ಲಿ ಹೋಗೋರಲ್ಲ ಆ ಕಡೆ ಕೈ ತೋರಿಸ್ಕೊಂಡು ಹೋಗೋದು, ಮಾತಾಡ್ಕೊಂಡು ಹೋಗೋದು, ಸಂಜೆ ಮಾಡೋದು, ಇದೆಲ್ಲ ನಡೀತಾ ಇತ್ತು. ಸೊ ಈಗ ನಾನು ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ಊಟ ಮಾಡಿದ್ರೆ ಅವ್ರಿಗಾಗ ಲಾಭ ಏನು ಅಷ್ಟೇ ಕೇಳಬೇಕು. ಫಸ್ಟ್ ಆಫ್ ಆಲ್ ಅವ್ರಿಗೆ ನಾವೇನು ಬಂದು ಊಟ ಮಾಡು ಅಂತ ಹೇಳಿದ್ವು ಅಂತ ಹೇಳ್ತಾರೆ. ಬಟ್ ಅಲ್ಲಿ ಊಟ ಮಾಡಲಿ ಅಂತ ಹೋಮ್ಲೆಸ್ ಮಾಡಿದ್ದವೆ ಅಲ್ವಾ. ಎಲ್ಲ ಬಗೆಹರಿಸ್ತೀನಿ. ಅವೆಲ್ಲ ಕಮ್ಮಿ ಹಂಚ್ಬೇಕು. ಅಲ್ಲಿವರೆಗೂ ಈ ಸಮಸ್ಯೆ ಬಗೆಹರಿಯಲ್ಲ. ಪ್ರಾಬ್ಲಮ್ ಸೊದ್ದ ಬೆಳೆ ಒಂದು ಮಧ್ಯೆ ಬರ್ತಿದೆ. ಸುರೇಶ ಔಟಿಗೆ ಹೋದ್ಮೇಲೆ ಇನ್ನೊಬ್ಬ ಯಾವುದೋ ಆ ಜಾಗಕ್ಕೆ ಬರ್ತಿದ್ರು ಅಂತಲ್ಲ. ಅದೆಲ್ಲ ಇದ್ದಿದ್ದೆ. ಆದಷ್ಟು ಕ್ಲಿಯರ್ ಮಾಡ್ತಾ ಹೋಗ್ತಾ ಇರ್ಬೇಕು. ಧೂಳು KA09 ML6818 ಇದು ಇಲ್ಲೂ ಒಂದು ಬರ್ತಾ ಇರೋದು. ಓಕೆ ಇದಿರಲಿ ಹೆಡ್ಲೈಟ್ ಆನ್ ಮಾಡ್ಕೊಂಡು ನಾನು ಅಲ್ಲೂ ಒಂದು ಗಾಡಿ JP 8624. ಇಲ್ಲಿ ಆ್ಯಕ್ಚುಲಿ 3-4 ಬೈಕ್ಗಳು ಹೋದವು. ನಾನು ಕವರ್ ಮಾಡೋಕ್ಕೆ ಹೋಗಲಿಲ್ಲ. ಇನ್ನೂ ಒಂದು ಇಲ್ಲ ರೀ ಮಹೇಂದ್ರ ಗಾಡಿ, ಅದು ಅಷ್ಟೇ. ಸುಮಾರು ವೆಹಿಕಲ್ಗಳು ಹೋದವು ಇಲ್ಲಿ. ಜಸ್ಟ್ ಬರೀ ಧೂಳು ಎಳಿಸ್ಕೊಂಡೆ. ಸುಮಾರು ಜನ ಹೊಡ್ಕೊಂಡೇ ಹೋಗಬೇಕು ಆ ರೇಂಜಿಗೆ ಬಂದಿರೋ. ಆ್ಯಕ್ಚುಲಿ ನನ್ನ ಮೊಬೈಲಲ್ಲಿ ಕ್ಯಾಮ್ರಾ ಎಲ್ಲ ಆನ್ ಆಗೋವರೆಗೆ ಅಪ್ಲಿಕೇಶನ್ ಎಲ್ಲ ಆನ್ ಆಗೋವರೆಗೆ ಲೇಟ್ ಆಗೋಯ್ತು. ಅವರೆಲ್ಲ ಮಿಸ್ ಆಗೋಯ್ತು ಆ್ಯಕ್ಚುಲಿ. KA 16C8874 ಮಹೇಂದ್ರ ಇದು. ಹಳ್ಳಿ ಫಿಗರ್ ಅಂತ ಹೇಳಿದೆ ಇದರಲ್ಲಿ. ಹಳ್ಳಿ ಫಿಗರ್ ಪ್ರಸ್ತುತ ಗಾಡಿ ಎಲ್ಲಿ ಬರ್ತಾ ಇದ್ದ 45U227675 ಸಾರಿ.
ಲೈನ್ ನೋಡಿ, ಆ ವೆಹಿಕಲ್ ಬರೋ ಲೈನ್ಗಳು 44 MJ8044 ಗಾಡಿ ಅದು. ವಿನೀತ್ ಕೇರಳ ಗಾಡಿ, ಕೇರಳ 531755. ಮುಂದೆ ಹೋಗಿದ್ದು 44 ಇದು 55. ಅದು UK, ಇನ್ನೊಂದು ಮೈಸೂರು 18 ED 267. ಪ್ರಕಾಶ್ ಬಲ್ಲಂಗೊಚ್ಚಿ ಅವನು. ಪ್ರಕಾಶ್ ಹತ್ರ ದುಡ್ಡು ಕೊಟ್ಟೆ, ಅವ್ನು ಕೇಳಿದೆ, ಅವನು ದುಡ್ಡು ಕೊಡಲಿಲ್ಲ. ಸೊ ಅದಕ್ಕೋಸ್ಕರ ಇದು ಆ್ಯಕ್ಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೋದು. ಎಲ್ಲ ವೆಹಿಕಲ್ಗಳು ಎಲ್ಲ ಹೊರಗಡೆ ಇದ್ದಿದ್ದು. ಈಸಿ 9097 ಅದು. ಲೈನಿಂದ ಈಚೆ ಬರ್ತವೆ ಇಲ್ಲೆಲ್ಲ. ಬರೋ ಸ್ಟೈಲ್ ನೋಡಿದ್ರೆ ಗೊತ್ತಾಗುತ್ತೆ, ಏನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಇವ್ರುಗಳು ಅಷ್ಟೇ, ಯಾವುದು ಅಲ್ಲಿ ಬಾಸ್ ಹೋಯ್ತಲ್ಲ ಅವರೆಲ್ಲ ಆರ್ಗನೈಸ್ಡೇ ಅದು. ಬಟ್ ಸ್ಟಿಲ್ ಅವರೆಲ್ಲ ಲೈನಲ್ಲಿದ್ದರು. ಲೈನಲ್ಲಿ ಅಂದರೆ ಲೀಗಲಿ ಸರಿ ಇದ್ದರು. ನಮ್ಮ ಸ್ಟಿಲ್ಲು ಕೇರಳ 58 ಗಾಡಿ ಅದು. ಗಾಡಿ ನಮ್ಮ ನಂಬರ್ ಪ್ಲೇಟ್ ಕಾಣ್ತಾ ಇಲ್ಲ. ಸೊ ಅದು ಅಷ್ಟೇ ಕೇರಳ ಗಾಡಿ, ಅದಕ್ಕೆ ಸೌಂಡ್ ಮಾಡಿದ್ದು ಅವನು ಶಬ್ದ. ರೋಡ್ ಕ್ರಾಸ್ ಮಾಡೋಕ್ಕೆ ಬಿಡೋದಿಲ್ಲ ಬಹುಶಃ. ಬಚ್ಚಿನ 03 MV 7211 ಅದು. ಮುಸ್ಲಿಂ ಟೋಪಿ ಹಾಕ್ಕೊಂಡಿದ್ದ, ಗೊತ್ತಾಗಲಿ ಅಂತಲೇ ಅವನು ಕಾಯ್ಕೊಂಡು ವೆಯ್ಟ್ ಮಾಡ್ತಿದ್ದವನು. ವೆಹಿಕಲ್ ಹೌದು, ಅಲ್ಲೆಲ್ಲ ವೆಯ್ಟ್ ಮಾಡ್ಕೊಂಡಿದ್ದಾನೆ. ವೆಯ್ಟ್ ಮಾಡ್ಕೊಂಡು ನಿಂತ್ಕೊಂಡಿದ್ದು ಬಂದರೆ ಕರೆಕ್ಟಾಗಿ ಪಂಚುವಲ್ ಟೈಮಿಗೆ ಬಂದಿದ್ದಾನೆ. ಮುಸ್ಲಿಂ ಅದು ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಟೋಪಿ ಹಾಕ್ಕೊಂಡ್ಬಂದಿರೋದು ಅವನು. ಸಾಬರು ಸುರೇಶ ಮುಸ್ಲಿಂ ಮಂಜಿ, ಅದಕ್ಕೆ ಮುಸ್ಲಿಮ್ಸ್ ನಾನು ಬೆನ್ನು ಬಿದ್ದಿರೋದು. ಸೊ ಇಲ್ಲಿಂದ ಮುಂದಕ್ಕೆ ಸೌಂಡ್ ಮಾಡ್ತಾರೆ ಅಷ್ಟೇ ಸಿಕ್ಕಾಪಟ್ಟೆ. ಅಂದರೆ ಯಾಕಂದರೆ ಫುಟ್ಪಾತ್ ಸಿಗುತ್ತಲ್ಲ, ಫುಟ್ಪಾತ್ ಮೇಲೆ ಹೋಗ್ತೀನಿ. ವೆಹಿಕಲ್ ತಂದು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಸೌಂಡ್ ಒಂದು ಮಾಡ್ಬೋದು, ಮಾಡ್ತಾರೆ, ಅದನ್ನು ಕವರ್ ಮಾಡೋಕ್ಕೆ ಹೋಗಲ್ಲ. ಹೊಳೆಯಲ್ಲೂ ಸಿಕ್ಕಾಪಟ್ಟೆ ಕಡಿಮೆ ಇದೆ ನೀರು. ಬೆಳಿದೆ ಟ್ರೈನಲ್ಲಿ ನೋಡೋದಲ್ಲ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇದೆ. ಬಹುಶಃ ಸ್ಥಳ ಮಾಡೋಕ್ಕೆ ಆಗಲ್ಲ ಅಂದ್ಕೊಳ್ತೀನಿ. ನೋಡೋದ ಟ್ರೈ ಮಾಡ್ತೀನಿ. ಎಲ್ಲಿ ರೈಸ್ ಬಾತ್ ಇಟ್ಟಿದ್ದಾರ. ಈಗ ಥರ ವೀಡಿಯೋ ಕಟ್ ಮಾಡಿದೆ, ಆಲ್ರೆಡಿ ಮತ್ತೆ ಪ್ಲೇ ಮಾಡಬೇಕಾಗಿ ಬರ್ತದೆ. ಅದೇ ರೋಡಲ್ಲಿ ರೈಸ್ ಬಾತ್ ಸಿಗುತ್ತೆ, ತಿನ್ಕೊಂಡೋಗು ಅಂತ. ಆ್ಯಕ್ಚುಲಿ ಅದು ಇಲ್ಲೆಲ್ಲ ಸಿಗ್ಬೋದು. ಎಲ್ಲರೂ ಸಿಗ್ಬೋದು ಅಂದರೆ ಇಲ್ಲಿ ಬಹುಶಃ ಮಲ್ಬಾರ್ ಅಲ್ಲ, ಮುಸ್ಲಿಂ ಕಾಣಿಸ್ಕೊಂಡ ಅಲ್ವಾ ಬಹುಶಃ. ಅದೇ ಮಲ್ಬಾರ್ ಹತ್ರ ಊಟ ಹೆಸರು ಹಾಕಿದ್ರೆ ರೈಸ್ ಬಾತ್ ಕೊಡ್ಬೋದು ಇವತ್ತು ಅಷ್ಟೇ. ಒಳ್ಳೆ ವಿಷಯಗಳು ಮಿಸ್ ಆಗೋಯ್ತು. ಅಲ್ಲಿ ಟಾಯ್ಲೆಟ್ ಮಾಡಕ್ಕೆ ಬಂದಿದ್ದ ಗಾಡಿದೇ ಬರುತ್ತೆ, ವೆಹಿಕಲಲ್ಲಿ ಬಂದಿದ್ದವರು. KA02 AD 5920 KA09 AD ಇದು ಸ್ವಲ್ಪ ಬೇಕು. KA09 AD 5920 ಇವಾಗ ಬಂದಿದ್ದು. ನಾನು ಈಗಲೇ ಬಂದಿದ್ದು. ಆದರೆ ನಾನು ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬರಲಿಲ್ಲ, ಬಿಕಾಸ್ ನಾವು ಹೊರಟೋಗೋ ಸಾಧ್ಯತೆ ಇರುತ್ತೆ. ಜಾಗ ಶಿಫ್ಟ್ ಮಾಡಿಬಿಡ್ತೀನಿ ಅನ್ನೋ ಕಾರಣಕ್ಕೋಸ್ಕರ ನಾನು ಅಂಗಡಿಯೆಲ್ಲ ಬಿಚ್ಚೋವರೆಗೆ ಆದರೆ ಕೆಲಸ ಸ್ಟಾರ್ಟ್ ಮಾಡೋವರೆಗೆ ವೆಯ್ಟ್ ಮಾಡ್ಕೊಂಡಿದ್ದು. ಸರಿಯಾದ ಟೈಮಿಗೆ ಬರ್ತಾರೆ ಅಡ್ಕಾಯಿಸ್ಕೊಳ್ಳೋದಕ್ಕೆ ಬಡ್ಡೆ ಐಕ್ಲ ಕಬ್ಬು ಆಸ್ತೆ. ಅವಳು ಅಷ್ಟು ದೂರ ಹೋದೆ, ಅಲ್ಲಿ ಇಲ್ಲಿ ಬಟ್ಟೆ ಹೋಗಿದ್ದ ಅವರು. ಇಲ್ಲಿದ್ದರಿಗೆ ಕಡಿಮೆ ಆದರೂ ಒಂದು 20 ಮೀಟ್ರ್ ಡಿಸ್ಟೆನ್ಸ್ ಇರ್ಬೋದು. ಆ ಬಡ್ಡಿ ಭಾಗ ಅಲ್ಲಿ ಗಬ್ಬು ವಾಸ್ತೆ ಹೊಡಿತಾ ಹೋದವು. ಇಲ್ಲಿವರ್ ತೋರಿಸೋದು ಅದು ನಾಗಣ್ಣ ಅಂತ ಇರ್ಬೇಕು ಅವ್ರ ಹೆಸರು. ಹುಡುಗರು ಬಂದರೆ ಯಾರೊಂದು ನಾಗಣ್ಣ ಅಂತ ಕರೀತಾರೆ. ಫಸ್ಟ್ ಸೌಂಡ್ ಬರ್ತಾರೆ ಜೋರಾಗಿ, ಆಮೇಲೆ ಇವಾಗ ಬರೋದು ಇಲ್ಲಿಗೆ. ಇಲ್ಲಿ ಬಂದು ನಿಂತವನ ನೋಡ್ಕೊಡು. ಸಲ ಬರ್ತಾಯಿದೆ, ಇದು ಹೊಡ್ಕೊಡು ಇಂದಲ್ಲಿ ಬಟ್ಟೆ ಇಲ್ಲ ಹಾಕೊಂಡಿದ್ದೆ ತನ್ನ ಬೋಳಿ ಮಗ. ದುರ್ಗಾ ಪರಮೇಶ್ವರ ದೇವಸ್ಥಾನ ಬಾಲಾಜಿ. ಆ್ಯಕ್ಚುಲಿ ಅವ್ರು ಮುಖ ಕವರ್ ಮಾಡಬೇಕಿತ್ತು, ಸೆಲ್ಫಿ ಕ್ಯಾಮ್ರಾ ಆದಾಗಿತ್ತು, ಹೀಗಾಗಿ ಕವರ್ ಮಾಡೋಕ್ಕಾಗಲಿಲ್ಲ. ಅದು ನಂಜುಂಡೇಶ್ವರ ಡ್ರೈವಿಂಗ್ ಸ್ಕೂಲ್.
ಗೋ ಗೋ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಏನು ಗುರು, ಒಳ್ಳೆ ವಿಷುವಲ್ ಮಿಸ್ ಆಗೋಯ್ತು. ಒಳ್ಳೆ ವಿಷುವಲ್ಸ್, ಎಷ್ಟೊಂದು ವಿಷುವಲ್ಸ್ ಗೊತ್ತಾ. ಅಲ್ಲಿಂದನೂ ನಡ್ಕೊಬಂದೆ ನಾನು. ಆ್ಯಕ್ಚುಲಿ ಸುಮಾರು ಒಂದು 5 ನಿಮಿಷ ರೆಕಾರ್ಡ್ ಮಾಡಿದ್ದೆ. 5 ನಿಮಿಷದ ಕಟ್ಟಾಗಿರುತ್ತೆ ಅಂದ್ಕೊಂಡ್ರೆ ಇಲ್ಲಿ ಬಡ್ಡಿ ಮಗಂದು ರೆಕಾರ್ಡೇ ಆಗಿಲ್ಲ. ಅದು ಕತೆ ಏನಂದರೆ, ಅಲ್ಲಿ ಕಿಕ್ ಸ್ಟಾರ್ಟ್ ಮಾಡೋದು ಅಲ್ಲಿ ವೆನಿಲ್ಲ ಅಥೋ ಶಾರ್ಟ್ಸಿಗೆ ಕತೆ ಹೇಳ್ಬೋದು. ಆದರೆ ಅದಕ್ಕೆಲ್ಲ ವಿಷುವಲ್ಸ್ ಎಲ್ಲ ಏನು ಮಾಡಲಪ್ಪ ನಾನು. ತಮಿಳ್ನಾಡು ಗಾಡಿ ಅದು. ಸೊ ಅಲ್ಲಿ ಐಸ್ ಕ್ರೀಮ್ದೊಂದು ಅಡ್ವರ್ಟೈಸ್ಮೆಂಟ್ ಇತ್ತು. ಐಸ್ ಕ್ರೀಮ್ ಅಡ್ವರ್ಟೈಸ್ ಬೋರ್ಡ್ ಮುಂದ್ಗಡೆ ಇದು ಮಾಡ್ತಾರೆ ಗಾಡಿಗಳು ನೋಡ್ರಪ್ಪ. ಅಲ್ಲಿ ಎರಡಲ್ಲಿ ನಿಂತ್ಕೊಂಡು ಹೇಳ್ತೀನಿ, ನನಗೂ ನಡೆದು ಸಾಕಾಗಿ ಹೋಗೈತೆ, ಬೆವರ್ತಾ ಇದ್ದೀನಿ ಎದ್ವತ್ತದ್ವ. ಐಸ್ ಕ್ರೀಮ್ದು ಇದಿತ್ತು, ಅಡ್ವರ್ಟೈಸ್ಮೆಂಟ್ ಇತ್ತು. ಅದ್ರ ಕೆಳಗಡೆ ಒಂದು ಅಪ್ಪೆ ಗಾಡಿನ ನಿಲ್ಲಿಸ್ಬಿಟ್ಟು ಕಿಕ್ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಹಗ್ಗ ಕಟ್ಬಿಟ್ಟು ಎಳೆದು ಸ್ಟಾರ್ಟ್ ಮಾಡ್ತಾರೆ ಅದನ್ನು. ಸೊ ಹಗ್ಗ ಕಟ್ಟಿ ಎಳೆದು ಸ್ಟಾರ್ಟ್ ಮಾಡ್ಕೊಂಡು ತೊಗೊಂಡೋಗ್ತಾನೆ. ಅದೇನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು ಅಂದರೆ, ಒತ್ತಾಯಪೂರ್ವಕವಾಗಿ ಬಲವಂತವಾದರೂ ಸರಿ ನಿನ್ನನ್ನು ಹಿಡ್ಕೊಂಡು ನಾವು ಬಂದ್ಕೊಂಡ್ರೆ ಕೆಲಸ ಸಾಧಿಸ್ಕೊಳ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಪುಷ್ಪ ಫಿಲಮ್ದು ರಾಜಶೇಖರ. ಸೊ ಅದು ಏನು ಸ್ಟೋರಿ, ಅದಕ್ಕೆ ಯಾಕೆ ಹಂಗೆ ಮಾಡಿದ್ರು ಅಂದರೆ, ನಾನು ನೆನ್ನೆನೇ ಹೇಳಿದ್ದು, ನೆನ್ನೆ ಬೆಳಿಗ್ಗೆನೇ ಹೇಳಿದ್ದು, ಜಾನ್ವರಿ 2001 ನಂತರ ನಾನು ಯಾರನ್ನೆಲ್ಲ ಮೀಟ್ ಮಾಡಿದ್ದೀನಿ ಅವ್ರು ಯಾರೂ ಬೇಡ. ಸೊ ಇವರು ಶ್ರುತಾ ಬಳ್ಳಾಳು ಕೂಡ ಬೇಡ, ಪ್ರಕಾಶ್ ಕೂಡ ಬೇಡ ಅಂತ ಹೇಳಿದೆ. ಜೊತೆಗೆ ಈಗ ಆಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರಲ್ಲಿ ಬ್ರಿಡ್ಜ್ ಹತ್ರ ಕಿಶೋರ್ ಸರ್ಜಾ ನೆಟ್ವರ್ಕ್ ಇಟ್ಕೊಂಡು ಟಾಟಾ ಕಂಪ್ನಿದು, ಸಿಟಿ ಟಿವಿಗೆ ಟಾಟಾ ಕಂಪ್ನಿದು ಏನು ಹೇಳೋದು, ವೆಹಿಕಲ್ನ ತೊಗೊಳೋದು. ಅದರ ಕಂಪ್ನಿ ಜೊತೆ ಟೀಮ್ ಅಪ್ ಆಗಿ ಸಿಟಿ ಟಿವಿಗೆ ಎಲೆಕ್ಟ್ರಿಕ್ ವೆಹಿಕಲ್ನ ಮಾಡಿಸ್ಕೊಳ್ಳೋದ ಅಂತ ಹೇಳಿದ್ದೆ. ಸೊ ಅದಕ್ಕೆ ಟಾಟಾ ಪ್ರಿಫರ್ ಮಾಡಿದ್ರು. ಸ್ಪೆಷಲಿ ಮೈಸೂರಲ್ಲಿ ಡಬಲ್ ಟೇಕರ್ ಬಸ್ ಇದೆಯಲ್ಲ, ಟೂರಿಸ್ಟ್ ಕರ್ಕೊಂಡು ಹೋಗೋದು, ಅದನ್ನು ತೋರಿಸ್ಕೊಂಡೇ ಕ್ರಿಯೇಟ್ ಮಾಡಿದ್ರು ಆ್ಯಟಿಟ್ಯೂಡ್ಸ್. ಅವ್ರು ನಾನು ಮೆಸೇಜ್ ಪಾಸ್ ಮಾಡಿದ್ರು, ನಾನು ಬೇಡ, ಇಚ್ಚರ್ ಬೇಡ, ಟಾಟಾ ಕಂಪ್ನಿ ತೊಗೊಳ್ಳೋದ ಅಂತ ಹೇಳಿದೆ. ಸೊ ಅವರು ಇಲ್ಲ, ಅದಕ್ಕೋಸ್ಕರ ಅವರು ಟಾಟಾಗೆ ತೊಗೊಂಡ್ರೆ ಕಿಶೋರ್ ಸರ್ಜಾ ನೆಟ್ವರ್ಕ್ ನಾವು ಇಟ್ಕೊಳ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು. ಸೊ ಐಶ್ವರ್ಯ ಅರ್ಜುನ್ ಕೂಡ ಬೇಡ ಬಿಡಪ್ಪ ಅಂತ ಫೈರ್ ಮಾಡಿದೆ, ಅವಳನ್ನು ಬೇಡ ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ಇವರು ಇದೆಲ್ಲ ಕ್ರಿಯೇಟ್ ಮಾಡ್ತಿರೋದು. ಅಂದರೆ ಒತ್ತಾಯಪೂರ್ವಕವಾಗಾದರೂ ಸರಿ ತಗೊಂಡೋಗಿ ಮದುವೆ ಮಾಡಿಸ್ತೀವಿ ಐಶ್ವರ್ಯ ಅರ್ಜುನ್ಗೆ ಅಂತ JW9064 ಅವನು ತೋರಿಸಿದ್ದು ಗೋಡನ್ ಫಾರ್ಮುಲಾ ಅದು. ಸೊ ಮಾಡಿದ್ರು. ಅದೇ ಆ್ಯಕ್ಚುಲಿ ಇದಕ್ಕೆಲ್ಲ ಪಕ್ಕ ಎವಿಡೆನ್ಸ್ ಇತ್ತು. ಅರ್ಜುನ್ ಸರ್ಜಾದು ಆಟೋ ಸಿಕ್ಕಾಪಟ್ಟೆ ಎವಿಡೆನ್ಸ್ ಎಲ್ಲ ಬಂತು. ತಮಿಳ್ನಾಡು ಗಾಡಿಗಳು ಈಗಲೂ ಫ್ರೇಮ್ ಒಳಾಯಿತು. ಸಿಕ್ಕಾಪಟ್ಟೆ ಎವಿಡೆನ್ಸ್ಗಳೆಲ್ಲ ಮಿಸ್ ಆಗೋಯ್ತು ಆ್ಯಕ್ಚುಲಿ. ಮತ್ತು ಯಮಹಾದು SR ZSR ಯಾವುದೋ ಒಂದಿದೆ 155 ಗಾಡಿ ಅಲ್ಲಿ ನಿಂತ್ಕೊಂಡಿತ್ತು. ಆ್ಯಕ್ಚುಲಿ ಅದು ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಎವಿಡೆನ್ಸ್ ಇತ್ತು, ಎಲ್ಲ ಓಡಾಯಿತು. ನಾನು ಪ್ರಕಾಶನ್ನು ಬೇಡ ಅಂತ ಹೇಳಿದ್ದೆ. ಜೊತೆಗೆ ಊಟ ಬೆಳಿಗ್ಗೆಯಿಂದ ಸಿಕ್ಕಿಲ್ಲ. ಪೀಪಲ್ ಫಾರ್ ಪೀಪಲ್ ಅವ್ರು ಎಷ್ಟು ಕೊಟ್ಟಿದ್ರು, ವೀಡಿಯೋ ಆಲ್ರೆಡಿ ಅಪ್ ಮಾಡಿದ್ದೀನಿ. ಅದರದ್ದು ಪೀಪಲ್ ಫಾರ್ ಪೀಪಲ್ ಕೊಟ್ಟಿದ್ದು. ಸೊ ಅವರು 2-3 ತುತ್ತು ಕೊಟ್ಟಿದ್ರು ಅಷ್ಟೇ. ಸೊ ಇನ್ನು ನೆಕ್ಸ್ಟು ಊಟ ಎಲ್ಲೂ ಸಿಕ್ಕಿಲ್ಲ. ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ. ಹೋದರೂ ಊಟ ಸಿಗೋಲ್ಲ ಅಂತ ನನಗೆ ಗೊತ್ತಿತ್ತು. ಅದಕ್ಕೋಸ್ಕರ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಸ್ನಾನ ಮಾಡಿದೆ. ಸೊ ಸ್ನಾನ ಮಾಡಿದ್ದು ವೇಸ್ಟ್ ಆಯಿತು. ಈಗ ಲಿಫ್ಟ್ ಸಿಗ್ತಾಯಿಲ್ಲ. ಅಲ್ಲಿಂದ ನಡ್ಕೊಬಂದೆ. ಡಸ್ಟು ಆಳು ಮುಳೆಲ್ಲ ಹಿಂಗಾಗಿ ಬಿಸಿಲಿಂದ ಬೆವರ್ತಾ ಇದ್ದೀನಿ. ಡಸ್ಟಿಂದಾಗಿ ಎಲ್ಲ ಮಾಡಿದ್ದೆಲ್ಲ ವೇಸ್ಟ್. ಇಲ್ಲಿ ನೋಡಿ ಎಷ್ಟೇ 11M2715 ಧೂಳು ಎಡ್ಸೋಕ್ಕೋಸ್ಕರ ಎಷ್ಟು ಕಾರ್ನರ್ ಬರ್ತಾನೆ ಸುಳ ಮಗ. ಸೊ ಇವರು ಅಷ್ಟೇ ಈ ಥರದಲ್ಲೇ ಸಿಕ್ಕಾಪಟ್ಟೆ ಅವಾಗಿಂದ ಕಾಟ ಕೊಡ್ತಾನೆ ಇದ್ದಾರೆ ಒಂದೇ ಸಮ. ರೋಡ್ ಸೈಡಲ್ಲಿ ಹಿಂಗೆ ನಿಂತಿದ್ರು, ರೋಡ್ ಸೈಡಲ್ಲಿ ಅಲ್ಲಿ ನಿಂತ್ಕೊಂಡು ಲಿಫ್ಟ್ ಕೇಳ್ತಾ ಇದ್ರೆ ನಾನು ಇದಕ್ಕೆ ಹೋಗು ಅಂತ ಬೈದ್ಬಿಟ್ಟು ಓದೋದು ಜನ ಇದ್ದಾರೆ. ಅಲ್ಲಿ ನೋಡಿ ಗಾಡಿ ಬರ್ತಿರೋನಪ್ಪ ಹೆಂಗೆ ಇದರಿಂದ ವೈಟ್ ಲೈನಿಂದ ಈಚೆ ಬರ್ತಾಗನೆ. ಸೇಮ್ ಇದೇ ಥರದವ್ರು ಎಲ್ಲ ಗಾಡಿಗಳು ಸಿಕ್ಕಾಪಟ್ಟೆ ಬರ್ತಾವೆ ಈ ಥರ. HM8306 ಅದು. ಸೊ ಈ ಥರ ಹೆವಿ ಕಾಟ ಕೊಡ್ತಾ ಇದ್ದಾರೆ ಮಾತ್ರ. ಅವಾಗಿ ನಾನು ಇವತ್ತು ಬೆಳಿಗ್ಗೆಯಿಂದ ಚಿತ್ರಹಿಂಸೆ ಪ್ರೋ ಪ್ಲಸ್ ಮ್ಯಾಕ್ಸು, ಬರೀ ಚಿತ್ರಹಿಂಸೆ ಅಲ್ಲ. ಗಾಡಿಗೆ ಹೊರಟಿದ್ದೇನಕ್ಕೆ ಅಂದರೆ ಹೆಂಗಿದ್ರು ಏನೂ ಸಿಕ್ಕಿಲ್ವಲ್ಲ, ಕಡ್ಕೊಳಗೆ ಹೋಗಿ ರಮೇಶ್ ಹತ್ರ ಬಂದು ತೆಗಿಸ್ಕೊಂಡು ತಿನ್ನೋದ. ಮಧ್ಯಾಹ್ನದ ಊಟಕ್ಕೆ 20 ರೂಪಾಯಿನ ಬಂದು ಕೊಡಿಸ್ತಾನೆ ಒಳಿಸ್ಕೊಳ್ಳೋ ಮಗ. ಸೊ ಅದಾಗುತ್ತೆ. ಇನ್ನು ಪ್ರಕಾಶ್ ಹತ್ರ ಫೋನ್ ಮಾಡಿ ಒಂದು 50 ರೂಪಾಯಿನ ಇಸ್ಕೊಂಡು ನಂಜನಗೂಡಲ್ಲಿ ಬ್ರೆಡ್ ತೊಗೊಳ್ಳೋದ ಅಂತ ಪ್ಲ್ಯಾನ್ ಇತ್ತು ನಂದು. ಸೊ ಅದಕ್ಕೆ ಟ್ರೈನ್ ಮಿಸ್ ಆಗೋಗುತ್ತೆ. ಈಗ ಲಿಫ್ಟ್ ಸಿಕ್ಕಲಿಲ್ಲ. ಸೊ ಹೀಗಾಗಿ ನಂಜನಗೂಡಲ್ಲಿ ಕೊಡ್ಕೊಳ್ಳೋದಲ್ಲಿ ಲಿಫ್ಟ್ ಸಿಕ್ಕೋದಿಲ್ಲ. ಸೊ ಬಹುಶಃ ಇವನು ಕಡ್ಕೊಳ್ಳೋ ರಮೇಶ್ ಕೂಡ ಬಾಗ್ಲಾಕೊಂಡು ಹೊರಟೋಗಿರ್ತಾನೆ, ಅಥವಾ ಇಲ್ಲ ಕಣ ಇವತ್ತೇನು ವ್ಯಾಪಾರ ಇಲ್ಲ ಅಂತ ಹೇಳ್ಬೋದು. ಎರಡರಲ್ಲಿ ಏನಾರು ಒಂದು ಮಾಡ್ತಾರೆ ಸುಳಭಾಗ, ಅವನು ಕೊಡೋಕ್ಕೆ ಡೌಟು. ಸೊ ನೋಡೋದ ಇವರು ಜೊತೆಗೆ ಅಲ್ಲಿ ಕಡ್ಕೊಳ್ಳೋ ರಮೇಶ್ ಸಾಲೆಟ್ ಬೇರೆ ತೋರಿಸ್ತಾ ಇದ್ದಾರೆ. ಅಂದರೆ ಇಂಟರ್ನೆಟ್ಟಲ್ಲಿ ನೋಡ್ಬಿಟ್ಟಿದ್ದಾನೆ, ನಿನ್ನೆಲ್ಲ ನೋಡ್ಬಿಟ್ಟಿದ್ದಾನೆ, ಹಂಗೆ ಅಂತ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಅದೇ ಯಾರು ಮಾಡಲಿ, ಅದಕ್ಕೆಲ್ಲ ಎದುರ್ಕೊಳ್ಳೋ ಮಗ ನನ್ನೆಲ್ಲ. ಅದೇ ಸದ್ಯಕ್ಕೆ ಇದು ಹೆವಿ ಕಾಟ ಕೊಡ್ತಾ ಇದ್ದಾರೆ ಅವತ್ತರಲ್ಲಿ, ನಾನು ಬೇಡ ಅಂತ ಹೇಳಿದ್ದಕ್ಕೆ. ಜೊತೆಗೆ ಅವ್ರು ಹೇಳಿದ ಮಾತು ಕೇಳಿಲ್ಲ ಅದಕ್ಕೆ. ಸೊ ಅದನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಜೊತೆಗೆ ವೀಡಿಯೋ ಕಟ್ಟಾಗೋಯ್ತು 5 ನಿಮಿಷದ್ದು, ಅದೇ ಬೇಜಾರಾಗ್ತಾ ಇರೋದು. ಯಾಕೆ ಕಟ್ಟಾಗೋಯ್ತು ಅನ್ನೋದನ್ನು ಈಗ ಆಲ್ರೆಡಿ ಹೇಳಿದ್ದೀನಿ. ಆನ್ಲೈನಲ್ಲಿ ಹ್ಯಾಕ್ ಮಾಡ್ಕೊಂಡಿದ್ದಾರೆ, ಹೀಗಾಗಿ ವೀಡಿಯೋ ಕಟ್ಟಾಗೋಯ್ತು, ರೆಕಾರ್ಡೇ ಆಗಿಲ್ಲ ಅದು. ಈ ಟ್ರಾಫಿಕ್ ನೋಡ್ಬಿಟ್ರೆ ನಿಮಗೆ ಗೊತ್ತಾಗೋಗುತ್ತೆ. ಈ ಟ್ರಾಫಿಕ್
ಎದುರಿಗೆ ಬರ್ತಿರೋರು ಎದುರುಗಡೆಯಿಂದ ಹೋಗ್ತಿರೋರು ಇವರು ನೋಡ್ಬಿಟ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ. ಲೈಟ್ 448 ಗಾಡಿ ಅದು. ಅವು ಊರಲ್ಲಿ ಬೇರೆ ಪಾಸ್ ಮಾಡ್ತಾವಲ್ಲ ಆ್ಯಕ್ಚುಲಿ. ಹೆವಿ ಇತ್ತು ಹಿಂದ್ಗಡೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಇವ್ರಿನ ಬೇರೆ ಪಾಸ್ ಮಾಡ್ದು ಶ್ರುತಾ ಬಳ್ಳಾಳದು ಡ್ರೆಸ್ ಕೋಡ್ ಅವನು ಹಾಕೊಂಡ್ರೆ ಕಲರ್ ಶ್ರುತಾ ಬಳ್ಳಾಳನ್ನ ಮತ್ತೆ ತಗೋವಂತ. ಅದೆಲ್ಲ ಸೀದಾ ಇಲ್ಲ. ಶಾರ್ಟ್ ಸಾಮಾನ ರಾಯಣ್ಣ 6517 ಲೆಮಾನ್. ಓಡಾಡ ಲೆಮಾನ್ ಶ್ರುತಾ ಬಳ್ಳಾಳ್ ಸೋನಾಲಿಕಾ ಇದೇ ಕರೆಕ್ಟ್ ಕತೆಗಳು. 11 EC 4873 9 ET 2537 ಗಾಡಿ. ಯಪ್ಪ ಯಾವ ರೇಂಜ್ ಇವಾಗ ಇದಕ್ಕಿದಾಗ ಟ್ರಾಫಿಕ್ ಕಡಿಮೆ ಆಗೋಯ್ತು ಗುರು. ಯಾವ ರೇಂಜಿಗೆ ಟ್ರಾಫಿಕ್ ಇತ್ತು ಗೊತ್ತಾ ಇಲ್ಲಿ. ರಾಂಗ್ ವೇ ಬರ್ತಿರೋರೆಲ್ಲ ಡಸ್ಟ್ ಹೇಳ್ಸೋದಕ್ಕೋಸ್ಕರ ಬರ್ತಾ ಇರೋದು. ಸುಮ್ಮನೆ ಬರ್ತಿಲ್ಲ ರಾಂಗ್ ವೇನಲ್ಲಿ ಫ್ರೇಬಲ್ಲಿ ಸಿಕ್ಕಾಪಟ್ಟೆ ವೆಹಿಕಲ್ ಬಂದು ನಾನು ಸಡನ್ನಾಗಿ ರೆಕಾರ್ಡ್ ಮಾಡಿ ಸಾಕಾಗೋಗೋಯ್ತಲ್ಲ ಸುಮ್ಮನೆ ಹೋಯ್ತಾ ಇದ್ದೆ. ಈ ಟ್ರಾಫಿಕ್ ತಡ್ಕೊಳಕ್ಕೆ ನಿಂತ್ಕೊಳ್ಳೋಕ್ಕೆ ಆಗ್ತಿಲ್ಲ. ತಳ್ಳಾಡೋ ಒಟ್ಟು ರೇಂಜಿಗೆ ಬಂದು ಹೊಡ್ಕೊಂಡೇ ಹೋಯ್ತು. ಹೋಗೇ ನೋಡಿ ಹೊಡ್ಕೊಂಡೇ ಹೋಯ್ತು ಒಬ್ಬಮ್ಮ ಲೇಡಿ. ಅದಕ್ಕೆ ಕ್ಯಾಮ್ರಾ ಆನ್ ಮಾಡಿದ್ದು. ಅಲ್ಲಿವರೆಗೂ ಕವರ್ ಮಾಡಿ ಸಾಕಾಗೋಗಿತ್ತಲ್ಲ, ಅದಕ್ಕೆ ಅದು ರೆಕಾರ್ಡೇ ಮಾಡಲಿಲ್ಲ. HD 6752 ಕಪೂರ್ ಡೀಸೆಲ್. ಕಪೂರ್ ಜೊತೆ ಟೀಮ್ ಅಪ್ ಆಗ್ತೀವಿ ಅಂತಲೇ HD ದೇವೇಗೌಡ ಫ್ಯಾಮಿಲಿಯವರು. ಇದು ಅಷ್ಟೇ ಹೊಗೆ. ಇಲ್ಲಿ ಹೋಗ್ತಿರೋ ವೆಹಿಕಲೆಲ್ಲ ಸಿಕ್ಕಾಪಟ್ಟೆ ಹೊಗೆ ಬಿಡ್ತಿದ್ದಾವೆ. ಸ್ಪೆಷಲಿ ಸ್ಕೂಟರ್ಗಳು ಕೂಡ TVS ಮತ್ತು ಮುಂದೆ ಒಂದು TVS ಮತ್ತು ಈಗ ಶೈನ್ ಇರ್ಬೋದು ಬಹುಶಃ ಎಲ್ಲ ಹೊಗೆ ಬಿಡ್ತಾ ಇರೋದು. ಹೊಗೆ ಹೊಡೆ ಅದು ಆರ್ಡಿನರಿ ಹೊಗೆ ಅಲ್ಲ. JN 9819 ಹೊಗೆ ಬಿಡ್ತಾ ಇದ್ದ ಮತ್ತು ಅವಾಚ್ಯ ಶಬ್ದಗಳಲ್ಲಿ ಬೈತಾ ಇದ್ದ. ಯಾರೋ ಹುಡುಗಿ ಜೊತೆ ಮಾತಾಡ್ತಾ ಇರೋದು. 3 ಜನ ತುಣ್ಣೆ ಹುಟ್ಟಿರೋದು ನೀನು, ಯಾರು ತುಣ್ಣೆಗಾರ ಹುಟ್ಟಿರೋ ಹಂಗೆ ಹಿಂಗೆ ಅಂದ್ಕೊಂಡು ಬೈತಾ ಇದ್ದ. ಯಾಕೆ ಅವ್ರು ತುಣ್ಣೆ ಉಣ್ಣಕ್ಕೆ ಹೋಗಿದ್ದೆ ಹಂಗೆ ಅಂದ್ಕೊಂಡು ಯಾರೋ ಹುಡುಗಿ ಬೈತಾ ಇದ್ದ. ಹೆವಿ ಅಂದರೆ ಹೆವಿ ಮಾತಾಡ್ತಿದ್ದ. ಹೆವಿ ಗಬ್ಬು ವಾಸನೆ ಹೊಡಿತಾ ಇದ್ದ. ಎಣ್ಣೆ ಹೊಡೆದ್ಬಿಟ್ಟಿದ್ದ, ಅಂದರೆ ಡ್ರಿಂಕ್ಸ್ ಮಾಡಿಬಿಟ್ಟಿದ್ದ. MITಯಿಂದ ಸಿಕ್ಕಿದ್ದು. ನನಗೆ ಗೊತ್ತಿತ್ತು ಕರೆಕ್ಟಾಗಿ MITಯಲ್ಲೇ ಲಿಫ್ಟ್ ಸಿಗುತ್ತೆ ಅಂತ, ಯಾಕಂದರೆ ಮಹಾರಾಜ ಅಲ್ವಾ ಅದು. ಸೊ ಹೀಗಾಗಿ ಲಿಫ್ಟ್ ಸಿಗುತ್ತೆ. ಸೊ ಕಡ್ಕೊಳ ರಮೇಶ್ನ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದು ಕೇಳ್ತೀನಿ. ಬಹುಶಃ ಕೊಡೋದು ಡೌಟು, ನೋಡೋಲ್ಲ. ಆರ್ಗನೈಸ್ ಇದೆಲ್ಲ ಜಸ್ಟ್. ಸರ್ ಸ್ನಾನ ಮಾಡೋಕ್ಕೆ ಅಂತ ಬಂದೆ. ಒಂದು ನಿಮಿಷ. ಸರ್ 4 ಗಂಟೆಗೆ ಟ್ರೈನ್ ಬರ್ತಿದೆ, ಹೋಗ್ಬೇಕು ಮೈಸೂರು. ನಂಜನಗೂಡು ಹೋಗಿ ನಂಜನಗೂಡಿನ ಮತ್ತೆ ಮೈಸೂರಿಗೆ ಹೋಗ್ತೀನಿ. ಲಿಫ್ಟ್ ಸಿಗ್ತಾ ಇಲ್ಲ. ಬಂದಬೇಕಲ್ಲ. ಹಾಂ ಬೇಕ್ರಿ 20 ರೂಪಾಯಿ ಕೊಟ್ಟರೆ ತಗೋತೀನಿ. ಅದಕ್ಕೋಸ್ಕರ ಅಲ್ಲಿಂದ ನಡ್ಕೊ ಬಂದಿದ್ದೀನಿ ಬ್ರಿಡ್ಜಿಂದ.
ಮೈಸೂರಿಂದ ನಂಜನಗೂಡಿಗೆ ಹೋಗುತ್ತೆ. ಆ ಟ್ರೈನ್ ಹತ್ಕೊಂಡು ನಂಜನಗೂಡಿಗೆ ಹೋಗ್ಬಿಡ್ತೀನಿ. ಪುನಃ ನಂಜನಗೂಡ ಸಂಜೆ ಟ್ರೈನ್ ತೊಗೊಂಡು ಮೈಸೂರಿಗೆ ಹೋಗ್ತೀನಿ. ಇನ್ನೂ ನಡ್ಕೊ ಹೋಗಲ್ಲ, ಅಲ್ಲಿ ನಡ್ಕೊಬೋದಿದ್ದೀನಿ ಆಲ್ರೆಡಿ ಬ್ರಿಡ್ಜಿಂದ. ಕೊಟ್ಟೆ ಆ್ಯಕ್ಚುಲಿ ಅವಯ್ಯ. MM531 ಇಲ್ಲೂ ಫಿಲಪ್ ಮ್ಯಾಕ್ಸ್ ಮಂಜುಳ ಬಾಲಂಗೋಚ್ ಇಲ್ಲೂ ಇದ್ದಾಳೆ. ಟೈಮ್ ಕಿಲ್ಲರ್ಸ್ ಇವರೆಲ್ಲ. ಮೇಡಮ್ ಬಂದು ಅದು ನಾನು ಆನ್ಲೈನಲ್ಲಿ ಒಪ್ಕೊಂಡಿದ್ದಕ್ಕೆ ಕಟ್ಕೊಳ್ಳೋ ರಮೇಶ್ ಹತ್ರ 20 ರೂಪಾಯಿ ಬಂದು ತೊಗೊಳ್ತೀನಿ, ಪ್ರಕಾಶ್ ಹತ್ರ ಬ್ರೆಡ್ಡಿಗೆ ದುಡ್ಡು ಕೇಳ್ತೀನಿ ಅಂತ ಒಪ್ಕೊಂಡಿದ್ದಕ್ಕೆ ಲಿಫ್ಟ್ ಸಿಕ್ಕಿದ್ದು ಅಲ್ಲಿಂದ. ಬ್ರೆಡ್ ಸಿಕ್ತು, ಆದರೆ ಲಿಫ್ಟ್ ಸಿಗೋ ಡೌಟಲ್ಲಿದೆ. ಸೊಳ್ಳೆ ಮಗನೇ ಹೋಗು. ಎಲ್ಲ ಆರ್ಗನೈಸ್ ಇದೆ. $55EEE9328 ಮಾರಿಗೋಲ್ಡ್. ನಾನು ಆ್ಯಕ್ಚುಲಿ ದುಡ್ಡು ಸಿಕ್ಕಿದಾಗ ಕೈಗೆ ಮಾರಿಗೋಲ್ಡ್ ತೊಗೊಳ್ತಾ ಇದ್ದಿದ್ದು. ಅವ್ರು ಮಾರಿಗೋಲ್ಡ್ ಯಾಕೆ ಇಟ್ಕೊಂಡಿದ್ದಾನೆ ಅಂತ ನನಗೆ ಮಾರಿಗೋಲ್ಡ್ ಸಿಗೋದಿಲ್ಲ ಅಂತ ಅರ್ಥ. ಅದೇ ನನಗೆ ಬಿಸ್ಕೆಟ್ ತೊಗೊಳಕ್ಕೆ ದುಡ್ಡಿಲ್ಲ, ದುಡ್ಡು ಕೊಡೋದಿಲ್ಲ ಅಂತ ಅರ್ಥ. ಈಗ ಫಾರ್ ಎಕ್ಸಾಂಪಲ್ ಪ್ರಕಾಶ್ 50 ರೂಪಾಯಿ ಕೊಟ್ಟ ಅಂತಲೇ ಇಟ್ಕೊಳ್ಳಿ. ಪ್ರಕಾಶ್ ಕೊಟ್ಟಿದ್ದು 50 ರೂಪಾಯಲ್ಲಿ ನಾನು 40 ರೂಪಾಯಿ ಬ್ರೆಡ್ ತೊಗೊಂಡ್ರೆ 10 ರೂಪಾಯಿ ತೊಗೊಳಕ್ಕೆ ಸಾಧ್ಯ ಆಗುತ್ತೆ. ಅಂದರೆ 10 ರೂಪಾಯಿ ಮಾರಿಗೋಲ್ಡ್ ತೊಗೊಳಕ್ಕೆ ಸಾಧ್ಯ ಆಗುತ್ತೆ, 20 ರೂಪಾಯಿ ತೊಗೊಳಕ್ಕಾಗಲ್ಲ. ಅದಕ್ಕೋಸ್ಕರ 20 ರೂಪಾಯಿ ಕೈಲಿ ಇಟ್ಕೊಂಡು ತೋರಿಸ್ತಾ ಇರೋದು. ಟ್ರೈನ್ಗೆ ಹೋಗ್ತಾ ಇದ್ದೀರಿ, ಸಿಗೋ ಡೌಟು ದೊಡ್ಡದ. ನನ್ನ ಜೀವನದಲ್ಲಿ ಇಷ್ಟು ಸ್ಲೋ ಆಗಿ ಟ್ರೈನ್ ಹೋಗೋದನ್ನ ನಾನು ರೈಲ್ವೆ ಸ್ಟೇಷನ್ ಒಳಗೂ ನೋಡಿರಲಿಲ್ಲ. ಇವತ್ತೇ ಫಸ್ಟ್ ನೋಡ್ತಾ ಇರೋದು. ಇದೇ ಸ್ಪೀಡಲ್ಲಿ ಅಲ್ಲಿಂದನೇ ಬರ್ತಾಯಿದೆ ಗಾಡಿ ಇದು. ಸೌಂಡ್ ಕೇಳಿಸ್ಕೊಬ್ರು. ನಿಂತೋಯ್ತು. ಮತ್ತೆ ಬಂದರೆ ರೆಕಾರ್ಡ್ ಮಾಡ್ತೀನಿ. ಅಡ್ವರ್ಟೈಸ್ಮೆಂಟ್ ಇವ್ರದ್ದು, KSRTC ಅವ್ರದ್ದು ಅಡ್ವರ್ಟೈಸ್ಮೆಂಟು. ಸುಮಾರು ಹೊತ್ತು ಕುಯ್ತಾನೆ ಇದ್ರು. ಕಂಟಿನ್ಯೂಸ್ ಆಗಿ ಬರುತ್ತೆ ಅಂದ್ಕೊಂಡೆ, ಕಟ್ ಆಗೋಯ್ತು. ಅವ್ರ ಅಣ್ಣ ಒಬ್ರು ಅವರೇ ಮನೆಯಲ್ಲಿ ಅವರು ಫಾರಿನ್ ಕರ್ಕೊಂಡು ಹೋಗ್ಬಿಡ್ತಾರೆ. ಗಾಡಿ ಕೊಡ್ತೀನಿ ಅಂತ ಅವ್ರು ನನಗೆ ಮನೆ ಕೊಟ್ಟಿದ್ರಲ್ಲ, ಅವರು ಫಾರಿನ್ಗೆ ಹೋದ್ರೆ ಗಾಡಿ ಸಿಗ್ತದೆ ನನಗೆ.
ಅವ್ರು ಫಾರಿನ್ಗೆ ಹೋಗ್ಲಿಲ್ಲ ಅಂದ್ರೂ ವೈನ್ ನೋಡ್ಕೊಂಡು ಕರೀತಾರೆ. ಈಗ ಮಗಳು ಇಲ್ಲೇ ಅವ್ರು ಹೋಗಿಲ್ಲ. ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಇಟ್ಕೊಂಡು ಕೆಲಸ ಸಾಧಿಸ್ಕೊಳ್ತೀನಿ ಅಂತ ಆ್ಯಟಿಟ್ಯೂಡ್ ಕೆಟ್ ಮಾಡ್ತಾಯಿರೋದು. ಫಾರಿನ್ಗೆ ಹೋಗ್ಬಿಡ್ತಾರಂತ ಅವರೆಲ್ಲ. ಅದೇ ಇಂಡಿಯಾದಿಂದ ಆಚೆಗೆ ದೇಶದಿಂದ ಆಚೆಗೆ ಹೋಗ್ಬಿಡ್ತೀವಿ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಕುಡಿದ್ರೆ ನಾನು ಮಿಕ್ಸಿಗೆ ಹೊಡಿತೀನಿ. ಚಾಯ್ಸು ಮಿಕ್ಸಿಗೆ ಹೊಡೆದೆ ನಾನು 1.5 ಸೌಂಡ್ ಪೊಲ್ಯೂಷನ್ ಆ್ಯಕ್ಚುಲಿ KSRTC ಅವರು ಅಡ್ವರ್ಟೈಸ್ಮೆಂಟ್ ಪ್ಲೇ ಮಾಡ್ತಿದ್ದಾರಲ್ಲ ಅದು ಕೇಳಿಸ್ತಾ ಇತ್ತು. ಈಗ ಅಲ್ಲ ಆಗ್ಬೇಕು ಹೋಗ್ತಿದ್ದಾರೆ. ಅಫ್ಕೋರ್ಸ್ ಅದು ಕೂಡ ಸೌಂಡ್ ಪೊಲ್ಯೂಷನ್ನೇ ಬೇಕು ಅಂತ ಮಾಡೋದು. ಇದು ಅಷ್ಟೇ ಸೌಂಡ್ KSRTC ಇದು. ಇಲ್ಲೆಲ್ಲ ಬಂಡಿ ಬಂದರು ಬಂಡಿ ಅಲ್ಲಿಗೆ ಹೋಗುವಂಥ ಬಂದರು ಬಂಡಿಗೆ ಹೋಗು. ಅದು ಟೈಮ್ ಆಗೋಯ್ತು. ರೀಚಾರ್ಜ್ ಹಾಳು ಮುಳಿ ಏನೋ SMS ಬರ್ತಾಯಿದೆ ನನಗೆ. ಅದ್ರಲ್ಲಿ ನಿನ್ನ ಟ್ಯಾರಿಫ್ ಪ್ಲಾನ್ ಮುಗಿದೋಗಿದೆ, SMS ರೀಚಾರ್ಜ್ ಮಾಡ್ಕೊ ಹಾಳು ಮುಳು ಕಂಡು ಏನೋ ಮೆಸೇಜ್ ಬಂತು. ಅದಕ್ಕೆ ರಿಲೇಟೆಡ್ ಇದು ಬರುವಂತ ತೋರಿಸಿದ್ದು ಅಂದರೆ ಬಂದೂರು ಕಡೆಗೆ ಹೋಗೋ ಟೈಮ್ ಆಗೈತೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಸೂರ್ಯಪುತ್ರ ಆ್ಯಕ್ಚುಲಿ ಅಂಬೇಡ್ಕರ್ ಸರ್ಕಲಲ್ಲಿ ಕಾಣ್ತಾನೆ ಇರ್ತಾನೆ ಇವಾಗ ಕುತ್ಕೊಬಿಟ್ಟು 45 EB 7077 ಈಗ ಕುತ್ಕೊಂಡ್ಬಿಟ್ಟು ಇದು ಮಾಡ್ತಾಯಿದ್ದ. ಏನು ಹೇಳೋದು, ಕುಮಾರ್ ಬಾಲಂಗೋಚಿ ಕುತ್ಕೊಂಡ್ಬಿಟ್ಟು ಟಾಕ್ಸಿಕ್ 53889342 ಐಶ್ವರ್ಯದಿಂದ ಬೇಡ ಅಂದಲ್ಲ, ಅದಕ್ಕೆ ಇವರೆಲ್ಲ ಕಾಣಿಸ್ಕೊಳ್ತಾ ಇರೋದು. ರಾಕಿಂಗ್ ಸ್ಟಾರ್ ಎಷ್ಟು ಮುಂದೆ ಇಟ್ಕೊಂಡು ನಾವು ಕೆಲಸ ಸಾಧಿಸ್ಕೊಳ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಚರಣ ಬಾಲಂಗೋಚಿ. ಈ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಮುಂಚೆ ನಾನು. ಇಲ್ಲಿ ಹೋಗಿ ಬರ್ತಾ ಇರೋದು KL10A 3812 ಗಾಡಿ ಆಟೋದು ತುಳಸಿ ಕುಮುದ 5 JB 4844 ಯುನೈಟೆಡ್ ಕಿಂಗ್ಡಮ್ದು. ಆ್ಯಕ್ಚುಲಿ 01HG 1719 ಹೋಂಡಾ ಆಕ್ಟಿವಾ ಕುಮುದ. ಇದು ಹೋಂಡಾ ಸಿಟಿ ಇದು ಅದು ದುರ್ಗಾ ಪರಮೇಶ್ವರಿ. ಸೊ ಏನೋ ಹೇಳ್ತಾ ಇದ್ದ ಐಶ್ವರ್ಯ ಅರ್ಜಿತ್ ಬೇಡ, ಅದು ಏನೇನೋ ಅಪ್ಡೇಟ್ ಮಾಡ್ತಾ ಇದ್ದೀನಿ ಸೋಷಲ್ ಮೀಡಿಯಾ ಎತ್ತದ್ವಾ, ಅದಕ್ಕೆ ರಿಲೇಟೆಡ್ ಇದೆಲ್ಲ ನಡೀತಾ ಇರೋದು. ಒಂದು ಬನ್ನೂರಿಗೆ ಹೋಗುವಂಥ ಇನ್ನೊಂದು ಏನೇನೋ ಮಾಡಿದ್ರು ಅವೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. ಒಂದು ಶೂರ್ ಹೇಳೋದೇನಾದರೆ ಎಲ್ಲ ರಿಲೇಟೆಡು ನನ್ನ ಸುತ್ತ ಒಂದು ಆ್ಯಟಿಟ್ಯೂಡ್ ಫಾರ್ಮುಲಾ ಅನ್ನೋದು ಇರುತ್ತೆ. ಸೊ ಅದನ್ನು ಬಳಸ್ಕೊಂಡು 24 ಸೂರ್ಯ ಅದರಿಂದ ಸೂರ್ಯ ಲಾಕ ಸೂರ್ಯದೇವರಿಂದ ಆರ್ಯ ಇಶಾನ್ ಇದೆಲ್ಲ ಸೇಮ್ ರಿಲೇಟೆಡ್, ಒಂದಕ್ಕೊಂದು ರಿಲೇಟೆಡ್ ಅಲ್ಲ. ಸ್ಮೆಲ್ ಆ್ಯಕ್ಚುಲಿ ರಾಂಗ್ ವೇನಲ್ಲಿ ಬಂದವನು. ಇಲ್ಲಿ ಚಲೋ ಮಕ್ಕಳ ಖಾಲಿ ರೋಡೈತೆ ಹೆಂಗೋ ಆರಾಮ್ ಮಾಡ್ತಾನೆ ಅವನು ನಮ್ಮನ್ನಕ್ಕೆ. ಎಲ್ಲ ಗಾಡಿ ಇದು ಈ ಸ್ಪಾಟಲ್ಲಿ ಅವನು ಪಾರ್ಕಿಂಗ್ ಮಾಡಿದ್ದ. ಸೇಮ್ ಅದೇ ಸೂರ್ಯದೇವ್ ಇದೇ ಆಟೋ ಆ ಕಡೆಗೆ ಹೋಗಿದ್ದು. K02 ಬಿಷಪ್ ಯಜಮಾನ. ಆ್ಯಕ್ಚುಲಿ ಇನ್ನೊಂದು ಆಟೋ ನಿಂತ್ಕೊಂಡಿದೆ ಅಲ್ಲಿ ಬ್ಲೂ ಕಲರ್ದು ಒಂದು ಟಾಟಾ ಮ್ಯಾಜಿಕ್ ಯಾವುದೋ ಒಂದು ಕಾರ್ ಇದೆ, ಇದೆಯಲ್ಲ ಮಿನಿ ಲಾರಿ ಇದೆಯಲ್ಲ, ಮಿನಿ ಅಥವಾ ಮೈಕ್ರೋ ಲಾರಿ ಯಾವುದೋ ಒಂದು ಇದೆಯಲ್ಲ, ಅದು ಲಾರಿ ಪಕ್ಕದಲ್ಲಿ ಒಂದು ಆಟೋ ಇದೆ, ಅದರಲ್ಲಿ ಕಿಶೋರ್ ಅಂತ ಬರ್ತಿದೆ. ಇವಾಗ ಕಾಲಲ್ಲಿ
EH1480 ಕಾಲಲ್ಲಿ ತಗಲಿಸೋ ಪ್ಲ್ಯಾನು ಏನೇನೋ ಮಾಡ್ತಾನೆ ಹೋಟೆಲ್ ಬಹುಶಃ ಬೆಡ್ ತೊಗೊಳಕ್ಕೆ ಹೋಗ್ತಿದ್ದೀನಿ ಅಲ್ಲೇನೋ ಸಮಸ್ಯೆ ಆಗೋ ಸಾಧ್ಯತೆ ಇಲ್ಲ. ನೋಡೋದ ಏನಾಗುತ್ತೆ ಹೋದ್ಮೇಲೆ ತಾನು ಗೊತ್ತಾಗೋದು. ನೋಡೋದ ಇವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿರೋ ಪ್ರಕಾರ ಆಯ್ತು ಬಾ ನೀನು ಬೇಕಾಗಿರೋನೆ ಬಾ. 9C3296 ಆರ್ಗನೈಸ್ಡ್ ಇದು ಖಾಲಿ ವ್ಯಾನ್ ಆ್ಯಕ್ಚುಲಿ ಅದು. ಇಲ್ಲಿ ಇವರು ಮುಸ್ಲಿಮ್ಸ್ ಇದ್ದಾರೆ ಅಂತ ನಾನು ರೈಟ್ ಸೈಡ್ಗೆ ಹೋದೆ. ರೈಟ್ ಸೈಡ್ಗೆ ಹೋಗ್ತಿದ್ದಾಗ ಹೆವಿ ಹಿಂದೆ ಬಂದು ಆರ್ಡರ್ ಮಾಡಿದೆ. ಅದು ಆ್ಯಕ್ಚುಲಿ ಕ್ಲೀನಾಗಿ ರೆಕಾರ್ಡ್ ಆಗಿದೆ. ಹೋಗೆ ಆ್ಯಕ್ಚುಲಿ AA9763 ಗಾಡಿ ಇದು ಹೆವಿ ಸ್ಮೋಕ್ ಬಿಡ್ತಾ ಇದೆ. ಬಹುಶಃ ಬ್ರೆಟಲ್ಲಿ ಏನೋ ಹಾಕಿರ್ಬೋದು ಅಂದ್ಕೊಳ್ತೀನಿ. ಸುಫಿಯಾ ತಸ್ಕಿನ್ ಒಂದು ಹುಡುಗಿದ್ದಾಳೆ ಕತೆ ಹೇಳ್ತೀನಿ. ಇದು ಸುರೇಶ್ ಸೂರಿ ಹುಡುಗ ಹೊಗೆ ಹಾಕ್ಸ್ಕೊಂಡಿರೋದು. ಹೆಡ್ಲೈಟ್ ಆನ್ ಮಾಡ್ಕೊಂಡು ಬರ್ತಾಳೆ. JH3120 ಸುಫಿಯಾ ತಸ್ಕಿನ್ ಅಂತ ಒಂದು ಹುಡುಗಿದ್ದಾಳೆ. ಆ್ಯಕ್ಚುಲಿ ಅವಳು ನಮ್ಮ ಮನೇಲಿ ಬೆಳೆದಂಥ ಅದಾದಮೇಲೆ ಕತೆ ಹೇಳ್ತೀನಿ, ಸದ್ಯಕ್ಕೆ ಬೇಡ. ಸಾನೆಟ್ ಇದು ಆ ಕಡೆ ಇರಲಿ. ಏನಕ್ಕೋ ಬೇರೆ ದುರುದ್ದೇಶದಿಂದ ಆಗಿತ್ತು ಪ್ಲ್ಯಾನ್ ಮಾಡಿರೋ ವ್ಯಕ್ತಿಗಳು ಹೆಸರು ತೆಗಿತಾ ಇದ್ದಾರೆ. ಸುರೇಶನ ಬಾಲಂಗೋಚಿ ಅವನು ಪ್ಯಾಂಟ್ ಹಾಕ್ಕೊಂಡಿರೋನು, ದುಡ್ಡು ಕೊಡ್ತಾವನಲ್ಲ ಅವ್ನು ಹಿಂದ್ಗಡೆ ಇರೋನು. ನಂಬರ್ ಇಲ್ಲ. 10 ED ಅಂತ ಅಷ್ಟೇ ಇದೆ. ED ಯಾವುದೋ ಇದ್ರ ಡಿಪಾರ್ಟ್ಮೆಂಟ್ ಇದೆಯಲ್ಲ, ದುಡ್ಡಿಂದು ಹಣಕಾಸಿನ ವಿಚಾರ, ಸ್ಪೆಷಲಿ ಫಾರಿನ್ ಕರೆನ್ಸಿ ಅದು ಮನಿ ಎಕ್ಸ್ಚೇಂಜ್ ಏನೋ ರಿಲೇಟೆಡ್. ಅದು ಅವರ ಮುಂದೆ ಇಟ್ಕೊಂಡು ಕೆಲಸ ಮಾಡ್ತೀನಿ ಅಂತ. ಅದೇ ಅವನು ಸುರೇಶನ ಮಗ ಅಲ್ಲಿ ಕಾಣಿಸ್ಕೊಂಡಲ್ಲ ಗುರು, ಅಂಬೇಡ್ಕರ್ ಸರ್ಕಲಲ್ಲಿ, ಸೇಮ್ ಅದೇ ರಿಲೇಟೆಡು. ಅಂದರೆ ನಾವು ಕಾನೂನಿನ ಹೋರಾಟ ಮಾಡ್ತೀವಿ, ನಾವು ಕಾನೂನಾತ್ಮಕವನಿಂದ ಹಿಡಿದಾಕ್ಬಿಡ್ತೀವಿ ಹಂಗೆ ಅಂತ ಲೌಡೌನ್ ಹಿಡಿಯೋದು ಅವರು. ತಿನ್ನಕ್ಕೆ ಅನ್ನ ಇಲ್ಲದೆ ಹೋದಾಗಲೇ, ಕಾಲಲ್ಲಿ ಚಪ್ಪಲ್ ಇಲ್ಲದೆ ಓಡಾಡ್ತಿದ್ದಾಗಲೇ ದೇವಸ್ಥಾನದ ಮುಂದೆ ಬಿದ್ದಿರೋ ಚಪ್ಪಲ್ನ ಎತ್ಕೊಂಡು ಹಾಕ್ಕೊಂಡಿಲ್ಲ ನಾನು. ಇನ್ನು ಭ್ರಷ್ಟಾಚಾರ ಮಾಡಿ ಈ ಬಡ್ಡೆ ಏಕ್ಲೆಗಲ್ಸಿಗೆ ಹಾಕ್ಕೊತೀನ. ತಿನ್ನಕ್ಕೆ ಅನ್ನ ಇಲ್ಲದೆ ಹೋದಾಗಲೇ ಯಾರ ಹತ್ರ 10 ರೂಪಾಯಿ ಕತ್ತಿಲ್ಲ ನಾನು. ಮೊಬೈಲ್ ಯೂಸ್ ಮಾಡ್ತಾ ಇರೋದು ಕೂಡ ನನಗೋಸ್ಕರನೇ ರೋಡಲ್ಲಿ ಇಟ್ಟಿದ್ದ ಮೊಬೈಲ್ನ ತೊಗೊಂಡಿರೋದು ನಾನು. EJ7437 JB4608. ಹಿಂದೆನೂ ಇಲ್ಲ ಮುಂದೆನೂ ಇಲ್ಲ. ಅದು ಡೆಲಿವರಿ, ಯಾವ ಡೆಲಿವರಿ ಗೊತ್ತಿಲ್ಲ. ಅದು ಕಂಪ್ನಿನೇ ಡೆಲಿವರಿ ಇರಬೇಕು ಅನ್ಸುತ್ತೆ. ಅದು ಇಬ್ಬರೂ EG8990 ಈ ಬಾಂಡು ಅಷ್ಟೇ. HE884 ಆ್ಯಟಿಟ್ಯೂಡ್ ಇಲ್ಲಿ ಏನು ಸುಮ್ಮನೆ ನಂಬರ್ ಹೇಳ್ತಿರ್ತೀನಿ ಅಲ್ವಾ, ಸುಮ್ಮನೆ ರೋಡಲ್ಲಿ ಹೋಗ್ತಾಯಿದ್ದಾರೆ ಕೊಡಬೇಡ ಅಂದ್ಕೊಬೇಡಿ. ಅವ್ರು ಬರ್ತಾ ಇರೋ ಲೈನ್ ಚೆಕ್ ಮಾಡಿದ್ರೆ, ಅವ್ರು ಯಾವ ಲೈನ್ ಚೆಕ್ ಮಾಡಿ ಅಂದ್ರೆ ಅವ್ರು ನೆಟ್ಟಿಗೆ ಬರ್ತಾ ಇದ್ದಾರಾ, ಸೊ ಟಪಿಟಾಗಿ ಬರ್ತಾ ಇದ್ದಾರೆ, ಆ ಕಡೆ ಈ ಕಡೆ ಬರ್ತಾ ಇದ್ದಾರಾ, ಅಥವಾ ರಾಂಗ್ ವೇಲಿ ಬರ್ತಾ ಇದ್ದಾರಾ, ಅಥವಾ ಸುಮ್ಮನೆ ಬರಬೇಕಾದ್ರೆ ಬೇರೆ ಏನಾದ್ರು ಕೈ ಸನ್ನೆ ಬಾಯಿ ಸನ್ನೆ ಮಾಡ್ತಾ ಇರ್ತಾರೆ. ಅದೆಲ್ಲ ಚೆಕ್ ಮಾಡಿ ಯಾವಾಗ ಗೊತ್ತಾಗೋಗ್ತಾನೆ. ಯಾಕೆ ನಾವು ಗಾಡಿ ನಂಬರ್ ಹೇಳ್ತಾ ಇದ್ದೀನಿ ಅಂತ ಏನು ಸ್ಪೆಷಲಾಗಿ ಏನು ಹೇಳೋ ಅವಶ್ಯಕತೆ, ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಎಷ್ಟೊಂದು ವೀಡಿಯೋಸ್ ಅಪ್ಡೇಟ್ ಮಾಡಿದ್ದೀವಿ. ಆ್ಯಟಿಟ್ಯೂಡ್ ಅಂದರೆ ಇದೆ ಗಡ್ಡ. ET ನಂಬರ್ ಇಲ್ಲ, ಗಾಡಿ ನಂಬರ್ ಅಲ್ಲಿ ನೋಡಿದ್ರೆ ಗಾಡಿ ನಂಬರಲ್ಲಿ ಅದೇ ಆ್ಯಟಿಟ್ಯೂಡ್ ಅಂದರೆ. ಅದೇ ಮಾಮೂಲಿ ವ್ಯಕ್ತಿಗಳಿಗೂ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋ ವ್ಯಕ್ತಿಗಳು ಇರೋ ವ್ಯತ್ಯಾಸ ಅದೇ. ಗಡ್ಡ ಇದೆಯಲ್ಲ, ಡ್ಯಾಡಿ ಅಂದರೆ ಡ್ಯಾಡಿ ಅಂತ ಡ್ಯಾಡಿ ತೋರಿಸ್ತಾ ಇರೋದು ಏನಕ್ಕೆ ಡ್ಯಾಡಿ ಅಂತ. ನಂಬರ್ ಪ್ಲೇಟ್ ಹಾರ್ವೆಸ್ಟಿಂಗ್ 50% ಇರಲಿಲ್ಲ. ಅಂದರೆ ನಾಳೆ ಔಟ್ ಆಫ್ 4 ನಂಬರ್ ಅದರಲ್ಲಿ 2 ನಂಬರ್ಸ್ ಬಿದ್ದೋಗಿತ್ತು, ಇನ್ನೆರಡೇ 2 ನಂಬರ್ ಇತ್ತು. ಸೊ ಡ್ಯಾಡಿ ಅಂತ ಅಂದರೆ ನಮ್ಮ ಅಪ್ಪನ ಮುಂದೆ ಇಟ್ಕೊಂಡು ಅಪ್ಪ ರಿಲೇಷನ್ಶಿಪ್ ಪೊಸಿಷನಲ್ಲಿ ನಾವು 50% ತೊಗೊಳ್ತೀವಿ ಅಂತ ಅವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಯಾರು? ಸುರೇಶನ ಮಗ. ಅದು ಅಂಬೇಡ್ಕರ್ ಸರ್ಕಲಲ್ಲೇ ಇರೋದ್ರಿಂದ ನಾವು ಲೀಗಲಾಗಿ ತೊಗೊಳ್ತೀವಿ ನಾವು ಅಂತ. ತಗೊಳ್ಳಿ ಲೀಗಲಾಗಿ ತಗೊಳ್ಳಿ, ಸಂಬಳ ತಗೊಳ್ಳಿ ಸಾಕು. ಅವರು ಬೇರೆದೆಲ್ಲ ತಗೊಳ್ಳೋದಿರಲಿ, ಬರೀ ಸಂಬಳ ತಗೊಳ್ಳಿ ಸಾಕು. ಸಂಬಳ ಏನಾದ್ರು ಸಿಕ್ಕಿದ್ರೆ ಅವ್ರಿಗೆ ಖಂಡಿತ ಜೈಲೊಳಗೆ ಸಂಬಳ ಸಿಗೋದು, ಈಚೆ ಅಂತೂ ಖಂಡಿತ ಸಿಗೋಲ್ಲ. ಜೈಲೊಳಗೆ ಯಾಕೆ ಸಂಬಳ ಕೊಡ್ತಾರೆ ಅಂದರೆ ಪುಕ್ಸಟ್ಟೆ ಊಟ ಹಾಕಲ್ಲ ಇನ್ನು ಮುಂದಕ್ಕೆ. ಅದಕ್ಕೆ ನಾನೇನೋ ಸ್ವಲ್ಪ ದಿವಸ ಅದನ್ನೆಲ್ಲ ಕಟ್ ಮಾಡಿಸ್ತೀನಿ. HF100 54R 6297 HF100 ಅದು ಅದಾಗಿದ್ದು ವಿಕೆಟ್ ರೈಡರ್. ಅದು ರಾಜಶೇಖರ. ಅದು ಏನು ಹೇಳ್ತಾ ಇದ್ದಿದ್ದು, ಪ್ರಕಾಶ್ ಬಲಂಗೋಚಿ. ರಾಜಶೇಖರ ಬಲಂಗೋಚಿ, ಪ್ರಕಾಶ್ ಬಲಂಗೋಚಿ. ರಾಜಶೇಖರ 100 ರೂಪಾಯಿ, ಪ್ರಕಾಶ್ 50 ರೂಪಾಯಿ ಇತ್ತು. ಒಟ್ಟು 150 ರೂಪಾಯಿ ಹಾಕಿದ್ರು. ಅದರಲ್ಲಿ ಬ್ರೆಡ್ ತೊಗೊಂಡಿದ್ದು. ಅದೇ 50% ನಾವು ತೊಗೊಳ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೋದು ಅವರು. ಅದೇ ಲೀಗಲಾಗಿ ಮಾಡ್ತೀವಿ ಅಂತ ಏನಕ್ಕೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ನಾನು ಹೇಳ್ತಿದ್ದೇನೆಂದರೆ ಜೈಲಲ್ಲಿ ಇನ್ಮೇಲೆ ಪುಕ್ಸಟ್ಟೆ ಊಟ ಸಿಗೋದಿಲ್ಲ. ಈ ಸದ್ಯಕ್ಕೆ ಸಿಗ್ತಾಯಿದೆ. ಇನ್ನು ಮುಂದಕ್ಕೆ ನನ್ನ ವನವಾಸಕ್ಕೆ ಹೋದ್ಮೇಲೆ ಅದನ್ನೆಲ್ಲ ಕಟ್ ಮಾಡಿಸ್ತೀನಿ. ಹೋಗಿದಂತ ಪಕ್ಕ ಸಲ ಇವನು ಚಂದ ನೋಡಿ ಸೈಕಲಲ್ಲಿ ಬರ್ತಿರೋನು. ಯಾಕೆ ಅಂದರೆ ತುಂಬ ಜನ ಜೈಲಲ್ಲಿ ಊಟಕ್ಕೋಸ್ಕರ ಒಳಗೆ ಹೋಗ್ತಾರೆ.
ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ನಾನು ಸೆಪ್ಟೆಂಬರ್ 2019 ಸಾರಿ 2019 ಕಮ್ಮಿ ಅನಿಸಿದ್ದೆಲ್ಲ ಅದು ನನಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇದೆ. ತುಂಬ ಜನ ಸುಮ್ಮನೆ ಇದು ಜೈಲಲ್ಲಿ ಉಣ್ಕೊಂಡು ತಿನ್ಕೊಂಡು ಇರೋದಕ್ಕೋಸ್ಕರನೇ ಜೈಲಿಗೆ ಹೋಗ್ತಾರೆ. ಸೊ ಹೀಗಾಗಿ ಜೊತೆಗೆ ಕ್ರಿಮಿನಲ್ಸ್ನಲ್ಲಿ ಯಾಕೆ ಕೂರಿಸ್ಬಿಟ್ಟು ಹಾಕಬೇಕು ಅಲ್ವಾ? ಕೆಲಸ ಕೊಡಿ, ಸಂಪಾದನೆ ಮಾಡ್ತಾರೆ, ಅದರಲ್ಲಿ ದುಡ್ಡು ಕಟ್ ಮಾಡಿಕೊಂಡು ಕೆಲಸ ಕೊಟ್ಟು ಸಂಬಳದಲ್ಲಿ ದುಡ್ಡು ಕಟ್ ಮಾಡಿಕೊಂಡು ಊಟ ಕೊಡಿ. ಊಟ ಬೇಕಾದ್ರೆ ಕಡಿಮೆ ದುಡ್ಡಲ್ಲೇ ಕೊಡಿ. ಅಂದರೆ ಆಲ್ಮೋಸ್ಟ್ ಏನು ಹೇಳೋದು, KU 2912 ಅದು ಗಾಡಿ ಆಲ್ಮೋಸ್ಟ್ ಹೋಗ್ತಾ ಹೋಗಲಿ ಬಿಡಿ. ಇವಾಗೆಲ್ಲ ಹೋಗ್ತಿದ್ಯಾ? ಇವಾಗ ಮೈಸೂರು ಬಸ್ಸಲ್ಲಿ ಹೋಗ್ತೀಯ? ಟ್ರೈನಲ್ಲಿ ಹೋಗು. ಟ್ರೈನ್ಲೇ ಹೋಗೋದು, ಬಸ್ಸಲ್ಲೇ ನಮ್ಮ ಅಪ್ಪ ಕರ್ಕೊಯ್ತಾನೆ. ಟಿಕೆಟ್ ತೊಗೊಳಲ್ಲ, ಅದಕ್ಕೆ ಹಿಂಗೆ ಹೋಗ್ತಾ ಇರೋದು. ಟ್ರೈನ್ ಟಿಕೆಟ್ ತಗೊಳಲ್ವಾ? ದುಡ್ಡು ಹೆಂಗೆ ಕುಣಿತಾಯ್ತಾ ನನಗೆ? ತಿನ್ನೋಕೆ ಇಟ್ಟಿಲ್ಲ, ತಂಬಿಟ್ಟು ಕಳಿಸು ಅಂದಂಗೆ. ಡಬಲ್ ಟೀ ಕುಡಿ ಎಷ್ಟು ಕಾಸಿರಲ್ಲ, ಟಿಕೆಟ್ ಎಲ್ಲಿ ತಗೊಳ್ಳಿ? ಏನು ಮಾಡ್ತೀಯಾ? ಅದಕ್ಕೆ ಈ ಕಡೆಯಿಂದ ಹೋಗಿ ಹತ್ಕೊಂಡು ಚೆಕಿಂಗ್ ಎಲ್ಲಿರಲ್ಲ ಆ ಕಡೆ ರೋಡಲ್ಲಿ ಕಳ್ಳ ಮಾರ್ಗಗಳಿರ್ತವೆ. ಎಲ್ಲಾರ ಮಲ್ಕೊಂಡು ಎಲ್ಲಿ ನಿಮ್ಮ ದೇವಸ್ಥಾನದವ್ರೆ ದೊಣ್ಣೆ ಗಿಣ್ಣೆಲ್ಲ ತಗೊಂಡು ಒದಗಿಸ್ಕೊಂಡು ಬಂದಿರಲಿಲ್ವಾ? ಇಲ್ಲಿ ಯಾಕೆ ಮನೆಗೆ ಎದೋಗು ಅಂದ್ಕೊಂಡು ಅವ್ರು ಹೋದ್ಮೇಲೆ ಹೋಗಿ ಮಲ್ಕೋ. ಅವ್ರು ಹೋದ ಅದು ಯಾವ ಹೊಣೆ ಬರ? ನಮ್ಮದೆಲ್ಲ ರಾಜಮಾರ್ಗ, ಸಂಧಿ ಮಾರ್ಗದಲ್ಲೂ ಹೋಗಲ್ಲ, ಇನ್ನು ಕಳ್ಳ ಮಾರ್ಗದಲ್ಲೂ ಹೋಗ್ತೀವ, ಅವೆಲ್ಲ ಬೇಡ. ರಾಜಮಾರ್ಗದಲ್ಲೇ ಹೋಗೋದು. ಇವತ್ತಲ್ಲ ನಾಳೆ ನಿಮ್ಮ ಓನರ್ನ ಓಡಿಸ್ಬಿಟ್ಟು ಮನೆ ಕಳೆದ ಆಮೇಲೆ ಏನು ಮಾಡೋದು ಹೇಳ? ನಿಮ್ಮ ಓನರ್ನ ಓಡಿಸ್ಬಿಟ್ಟು ಮನೆ ಕಳೆದ ಆಮೇಲೆ. ಇವಾಗಲ್ಲ, ನಾವು ಆ ಕ್ಯಾಟಗರಿಗೆ ಸೇರಿದವರು. ಅವ್ರು ಹೋದ್ಮೇಲೆ ಬಂದು ಮನೆ ಕಳೋರಲ್ಲ, ಮನೆಗೆ ಹೋದ್ಮೇಲೆ ಬನ್ನಿ ಮನೆ ಕಳೋರಲ್ಲ, ಮನೆಗೆ ಓಡಿಸ್ಬಿಟ್ಟು ಬಂದು ಮನೆ ಕಳೋರು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಅಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಗಾಂಧಿ ಪಾರ್ಕ್ ಇದೆ, ಅಲ್ಲೂ ಒಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ. ಸೊ ಅಲ್ಲೂ ಅದೇ ಕತೆ. ಅವರು ದೇವಸ್ಥಾನದವ್ರ ಕಿರಿಕು. ಅವ್ರನ್ನ ಇವತ್ತಲ್ಲ ನಾಳೆ ಓಡಿಸ್ತೀನಿ, ಬಹುಶಃ ಈ ತಿಂಗಳು ಓಡಿಸ್ತೀನಿ, ಈ ವರ್ಷನೇ ಓಡಿಸ್ತೀನಿ. ಅವ್ರನ್ನೇ ಓಡಿಸ್ಬಿಟ್ಟು ದೇವಸ್ಥಾನ ಸಿಟಿ ಕಾರ್ಪೊರೇಷನ್ ಹೆಸರು ಬರೆಸ್ಬಿಟ್ಟು ಅಲ್ಲೂ ಮನೆ ಕಳೆದ ಆಮೇಲೆ. ನೀವು ಈ ಕಡೆ ಎಲ್ಲಿ ಮನೆ? ನಮ್ಮ ಮನೆ ಆ ಕಡೆ ನೀನು ಜೊತೆ ಸಿಗ್ತಿಲ್ಲ, ಅದಕ್ಕೆ ನಿಮ್ಮ ಜೊತೆ ಕಂಪ್ನಿ ಕೊಟ್ಟು ಹಂಗೆ ಹೋಗ್ತೀನಿ. ಓಕೆ. ನಾನು ಆ್ಯಕ್ಚುಲಿ ಯಾರ ಹತ್ರ ಕಾಸು ಇಸ್ಕೊಂಡು ಆನ್ಲೈನಲ್ಲಿ ಬ್ರೆಡ್ ತಿಂದು ಊಟ ಮಾಡಿರಲಿಲ್ಲ, ಬ್ರೆಡ್ ತಗೊಬರೋಕ್ಕೆ ಅಂತ ಹೋಗಿದೆ. ಅಲ್ಲಿ ಬ್ರೆಡ್ ತೊಗೊಂಡು ಈಗ ರೈಲ್ ಬರ್ತಿದ್ದಲ್ಲ, ಆ ರೈಲ್ಗೆ ಹೋಗೋದ ಅಂದ್ಕೊಂಡು ಬಂದಿದ್ದು. ಅದು ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಬಲಂಗೋಚಿಗಳವರು ಹೆಗ್ಲ ಮೇಲೆ ಗ್ಯಾಸ್ ಸಿಲಿಂಡರ್ ಎತ್ಕೊಂಡು ಹೋಗ್ತಾ ಇರೋದು, ಸಣ್ಣ ಗ್ಯಾಸ್ ಸಿಲಿಂಡ್ರು, ಅಸಿಡಿಟಿ. ಇದೆಲ್ಲ ಆ್ಯಟಿಟ್ಯೂಡ್ ಆ್ಯಕ್ಚುಲಿ. ಅವರು ಸಿಗದೆ ಇದ್ರೂ ಪರವಾಗಿಲ್ಲ, ಅವರ ಹೆಡ್ ಸಿಕ್ಕಿದ್ರೆ ಸಾಕು. ಆ್ಯಕ್ಚುಲಿ ಪ್ರೀವಿಯಸ್ ಶಾರ್ಟಲ್ಲಿ ಗೊತ್ತಾಗುತ್ತಲ್ಲ, ಅವನ ಹೆಸರೇನು, ಮಂಜುನಾಥ್ ಅಂತ ಹೆಸರೇ, ಮಂಜುಮೂರ್ತಿ ಅಂತಲೂ ಹೇಳ್ಕೊಂಡಿದ್ದ, ನಾಟ್ ಶ್ಯೂರ್ ಅವನ ಹೆಸರೇನು ಅಂತ. ಕರೆಕ್ಟ್, ಮಂಜುಮೂರ್ತಿ. ಇವನು ಮಂಜು ಮತ್ತು ದುರ್ಗಾ ಪರಮೇಶ್ವರಿ ದೇವಸ್ಥಾನದವನು ಮಂಜು ಅಂತ ಹೇಳ್ಕೊಂಡಿದ್ದ. ಇಬ್ಬರ ಹೆಸರು ಮಂಜುನೋ ಏನೋ ನನಗೆ ಸರಿಯಾಗಿ ಗೊತ್ತಿಲ್ಲ. ಒಟ್ಟಲ್ಲಿ ನನಗೆ UPI ಪೇಮೆಂಟ್ ಮಾಡಿದಾಗ ಮಂಜುನಾಥ್ ಅಂತ ಹೇಳ್ಕೊಂಡಿದ್ದಲ್ಲ, ಅವನು ದುರ್ಗಾ ಪರಮೇಶ್ವರಿ ಮಂಜುನಾಥ. ಅವನ ಹೆಸರು ಸಂತೋಷ ಅಂತ ಬಂದಿತ್ತು UPI. ಎರಡೆರಡು ಹೆಸರು ಇರ್ಬೋದು, ಎಂಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ. ಇವನು ಆ್ಯಕ್ಚುಲಿ ಇನ್ನೊಬ್ಬ ಈಗ ನನ್ನ ಜೊತೆಲಿ ಕಾಣಿಸ್ಕೊಂಡಲ್ಲ, ಅವನು ಇಲ್ಲಿ ಈ ದೇವಸ್ಥಾನ ಇದೆಯಲ್ಲ, ಯಾವುದು ನಂಜುಂಡೇಶ್ವರ ದೇವಸ್ಥಾನದ ಹತ್ರ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾನೆ ಅವನು. ಅವ್ರದ್ದು ಆ್ಯಕ್ಚುಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀನಿ, ಆ್ಯಕ್ಷನ್ ತೊಗೊಂಡಿರಲ್ಲ, ಅದಕ್ಕೆ ರಿಲೇಟೆಡ್ ಅವನು ಮಾತಾಡಿದ್ದು. ದೇವಸ್ಥಾನಕ್ಕೆ ಬಾ, ಮತ್ತು ಅಲ್ಲೇ ಮಲಿಕೋ, ಹಂಗೆ ಹಿಂಗೆ ಊಟಕ್ಕೆ ಬಾ, ಹಂಗೆ ಹಿಂಗೆ ಅಂದ್ಕೊಂಡು ಏನೇನೋ ಮಾತಾಡ್ದ, ಊಟಕ್ಕೆ ಇನ್ವೈಟ್ ಮಾಡ್ದೆ, ಏನೇನೋ ಕತೆ ಮಾಡ್ದೆ, ಊಟಲ್ಲಿ ಮಾತಾಡ್ದೆ. ಅದು ಆ್ಯಕ್ಚುಲಿ ಸಮ್ ಫ್ಯೂ ಥಿಂಗ್ಸ್ ರೆಕಾರ್ಡ್ ಮಾಡಿದ್ದೀನಿ. ಕೇಳಿಸ್ಕೊಳ್ಳಿ. ಆ್ಯಕ್ಚುಲಿ ಸರಿ ಸರ್, ಸರಿ ಸರ್, ಆಯಿತು, ಕಳಿಸಿ ಸರ್, ಇಲ್ಲ ಕಳಿಸಿ. ಓಕೆ ಸರ್, ತೋರಿಸ್ತೀರಲ್ವ ಸರ್? ಹಾಂ ಸರ್.
ಟ್ರಾನ್ಸಾಕ್ಷನ್ಸ್ ಏನಿಲ್ಲ ಅಂತ ಸುಮ್ಮನೆ ಅನ್ನೋದ್ರ ಆಸೆ. ಅಲ್ಲೊಬ್ಬ ಇಡಿ ಬಗ್ಗೆ ಕೂಯ್ತಾ ಇರೋದು, ಇಲ್ಲೊಬ್ಬ ಜಮೀನು ಬಗ್ಗೆ ಕೂಯ್ತಾ ಇರೋದು. ಸ್ವಲ್ಪ ಈಗ ಸ್ವಲ್ಪ ಮೇವೆಲ್ಲ ಶಾರ್ಟೇಜ್ ತಾನೆ, ನೋಡೋಣ ಅಂತ ಹೇಳಿದ್ದಾರೆ. ಹಾಂ ಹಾಂ ಸರಿ, ಕೇಳಿ ನೋಡಿ ಯಾವ ಥರ ಇದ್ರು ಒಂದು ಆಟೋದಲ್ಲಿ. ಆ್ಯಕ್ಚುಲಿ ಇಲ್ಲಿ ಹೋಗ್ತಿರೋದು ಕುಂದರ ಮತ್ತು ಪಿಂಕ್ ಬಟ್ಟೆ ಆಕಾಶ್, ಮತ್ತು ಇಲ್ಲೊಬ್ಬ ಸ್ಟ್ರೈಟ್ ಲೈಟ್ ಪಿಂಕ್ ಕಲರ್ ಬಟ್ಟೆ, ಬಾಯಸಿನ ಬಾಲಂಗೋಚಿದೆ ನೈಕ್, ಮತ್ತು ಅಲ್ಲಿ ಫಿಲಮ್ ಶರ್ಟು ಪಿಂಕ್ ಕಲರ್ ಬಟ್ಟೆ ಹಾಕ್ಕೊಂಡಿದ್ದಾರೆ ಒಂದು ಹುಡುಗ. ಈ ಮುಂದಕ್ಕೆ ಮೂವ್ ಆಗ್ತಿದ್ದಾನೆ, ಮರದಿಂದ ಈ ಕಡೆ ಇದ್ದಾನೆ ರೈಟ್ ಹ್ಯಾಂಡ್ ಸೈಡ್. ಸೊ ಅವನು ಮಂಜು ಬಾಲಂಗೋಚಿ. ಮಂಜು ಅಂದರೆ ಮಂಜು ಮೂರ್ತಿ. ಈಗ ಸಿಕ್ಕಿದ್ನೆಲ್ಲ ದುರ್ಗ ಇದರಲ್ಲಿ ನಂಜನಗೂಡಲ್ಲಿ ಅವನ ಬಾಲಂಗೋಚಿ. ಇದು ಆ್ಯಕ್ಚುಲಿ ಏನಂದರೆ ಮಂಜುನಾಥ್ ಟೈಟಲ್ ಥೀಮ್ ಇಂಪ್ಲಿಮೆಂಟೇಷನ್. ಮಂಜುನಾಥ್ ಟೈಟಲ್ ಥೀಮ್ ಇಂಪ್ಲಿಮೆಂಟೇಷನ್ ಏನಪ್ಪ ಅಂದರೆ ಅದೇ ಆನಂದ ಅಂತ ಅವನ ಹೆಸರು, ಸಂತೋಷ ಅಂತ ಅವನ ಹೆಸರು ಅಲ್ವಾ. ಸೊ ಇಲ್ಲೇನು ನಡೆದಿದ್ದು ಅಂದರೆ, ಅದು ರೈಲ್ವೆ ಸ್ಟೇಷನಿಂದ ರೈಲ್ ಇಳಿದು ಈ ಕಡೆ ಬರ್ತಾ ಇದ್ದ ಹಾಗೆಯೇ ಇಲ್ಲಿ 2 ಕಾರಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ರು. 2 ಕಾರು ಮುಗಿಯಿತು. ಇಲ್ಲಿ ಯಾರೋ 3ನೇ ವ್ಯಕ್ತಿ 2 ಬೈಲರ್ ಇಟ್ಕೊಂಡು ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ. ಅಲ್ಲಿ ಬರ್ತಿರೋ ಪುನಃ ಮುಂದಕ್ಕೆ ಮತ್ತೆ ತರಕ್ಕೆ ಹೋಗಿದ್ದಾರೋ ಏನೋ ಐಡಿಯಾ ಇಲ್ಲ. ಅಲ್ಲಿ ವಾಟರ್ ಬಾಟ್ಲು ಎಲ್ಲ ಖಾಲಿಯಾಗಿದೆ. ಫುಲ್ಲು ಅಶ್ವಮೇಧ ಯಾಗ ಮುಗಿದೋಗಿದೆ ಹೇಳ್ಬೇಕಂದ್ರೆ. ಅಶ್ವಮೇಧ ಯಾಗ ಮುಗಿಸ್ಬಿಟ್ಟು ಲಾಸ್ಟಲ್ಲಿ ಹೆಚ್ಚಾಡ್ತಾ ಇದ್ದಾರೆ ಸ್ವಲ್ಪ ಉಳಿಸ್ಕೊಂಡು. ಸೊ ಅದರಲ್ಲಿ ನಾನು ಹೋಗ್ತಿದ್ದಿದ್ದು. ಇದು ಆನಂದ್ ಟೈಟಲ್ ಥೀಮ್ ಇಂಪ್ಲಿಮೆಂಟೇಷನ್. ಆನಂದ್ ಅಥವಾ ಸಂತೋಷ್, ಅವನ ಹೆಸರು ಸಂತೋಷ್ ಮಂಜುನಾಥ್. 2 ಒಂದೇ. ಯಾಕೆಂದರೆ ಮ್ಯಾಕ್ಸ್ ಮಂಜುಳವರ ಮಗ ಶ್ಯಾಮ್ ಸುಂದರ್ಗೆ 3 ಹೆಸರಿದೆ, ಶ್ಯಾಮ್ ಸುಂದರ, ಆನಂದ, ಸಂತೋಷ ಅಂತ. ಸೊ ಅದು ಟೈಟಲ್ ಥೀಮ್ ಇಂಪ್ಲಿಮೆಂಟೇಷನ್. ನನಗೆ ಅನ್ಹ್ಯಾಪಿ ಮಾಡೋದಕ್ಕೋಸ್ಕರ ಈ ಥರ ಮಾಡಿದ್ದು. ಅಂದರೆ ಫಸ್ಟ್ ನಾನು ಬರೋಕ್ಕಿಂತ ಮುಂಚೆ ಡಿಸ್ಟ್ರಿಬ್ಯೂಷನ್ ಮಾಡಿ ಮುಗಿಸ್ಬಿಟ್ಟಿರೋದು. ಅದರದ್ದು ಆ್ಯಕ್ಟಿಟ್ಯೂಡ್ ಇದೆಲ್ಲ ಕ್ರಿಯೇಟ್ ಮಾಡಿದ್ದು. ಜೊತೆಗೆ ಇನ್ನೊಂದೇನೆಂದರೆ, ಅಲ್ಲಿ ಹೋಗಿಂತ ಮುಂಚೆನೇ ಶಾಂಭವಿ ಬಾಲಂಗೋಚಿ ಒಂದು ಹುಡುಗಿ ಕಾಣ್ತಾಳೆ ಅಲ್ಲಿ. ಶಾಂಭವಿ ಬಾಲಂಗೋಚಿ ಅಂದರೆ ಅದೇ ಬನ್ನೂರು ಶಾಂಭವಿ ಗಡ. ಸೊ ಅವಳ ಬಾಲಂಗೋಚಿ ಅಂದರೆ ನೋಡೋಕೆ ಅವಳ ಥರ ಒಬ್ಬಳು ಆಟಿಗೆ ಬರ್ತಾಯಿತ್ತು. ಆದರೆ ಶಾಂಭವಿ ಕಥೆ ಮುಗಿದೋಗಿದೆ ಅಂತ ಆ್ಯಕ್ಟಿಟ್ಯೂಡ್ ಅಂತ ಇರೋದು. ಇದು ದೀಪ ಮತ್ತು ಡಾಕ್ಟರ್ ಬಾಲಂಗೋಚಿಗಳು. ಮತ್ತು ಅದು ಅಲ್ಲೇ ಹೆಲ್ಮೆಟ್ಟು ಇವರು ಅದು ವೆಹಿಕಲ್ ಇದೆ. ಸೊ ಅದೇ ವೆಹಿಕಲ್ನ ಯಾಕೆ ಓಡಿಸ್ತಾರೆ ಮುಸ್ಲಿಮ್ಸ್ ಗೊತ್ತಿಲ್ಲ. ಸ್ಪೆಷಲಿ ಮುಸ್ಲಿಮ್ಸ್ ಸಿಕ್ಕಾಪಟ್ಟೆ ಓಡಿಸ್ತಾರೆ. ಬರ್ಗ್ಮ್ಯಾನ್ ಅಂತ ಏನೋ ಗಾಡಿ ಹೆಸರು, ಅದು ಸುಜುಕಿದು. ಅದು ಪಂಚದಾರಿ ಕೆಲಸ ಮಾಡಬೇಕು. ಯಾಕೆ ಸರ್ಚ್ ಗಿರ್ಚು ಮಾಡಿದ್ರೆ ಸಿಗ್ತದೆ. ಇಲ್ಲಿವರೆಗೆ ರೋಡಿ ಬ್ಲಾಕ್ ಮಾಡೋ ರೋಡು K6952 HB4744 ಗಾಡಿ ಹೋಗ್ತಾ ಇದೆ. ಆ್ಯಕ್ಚುಲಿ ಆ ಕಡೆ ಕಾಣ್ತಾ ಇದೆ, ಸ್ಟ್ರೈಟ್ ಹೋದ ಪಲ್ಸರ್ ಇರಬೇಕು ಮೇ ಬಿ.
ಕ್ಯಾಮ್ರಾದಲ್ಲಿ ಫೋಕಸ್ ಆಗುತ್ತೇನೋ ಐಡಿಯಾ ಇಲ್ಲ. ಸೊ ರೈಡಿಗೆಲ್ಲ 100% ಇರುತ್ತೆ, ಆದರೆ ಫೋಕಸ್ ಆಗಲ್ಲ ಅಂದ್ಕೊಳ್ತೀನಿ. ಗಾಡಿ ಎಲ್ಪಡೋದೇ ಬರ್ತಾಯಿದೆ, ಆ ಪಡ್ಕೊಂಡು ಹೋಗ್ತಾಯಿದ್ದೆ. ಆದರೆ ಒಬ್ಬ ವ್ಯಕ್ತಿ ಮುಂದೆ ಹೋಗ್ತಾ ಇದ್ದಾನೆ ಅನ್ನೋದನ್ನು ತಲೆ ಕೆಡಿಸ್ಕೊಂಡ್ರೆ ಸುಮ್ಮನೆ ಸೀದಾ ನುಗ್ಗಿಸ್ತಾ ಇದೆ ಗಾಡಿನ ಅಷ್ಟೇ. ಹೊಡ್ಕೊಂಡೋದ ಅಂತ ಅಷ್ಟೇ, ಹೊಡ್ಕೊಂಡೋದ, ಒತ್ತಿಸ್ಕೊಂಡೋದ, ಹೊಡ್ಕೊಂಡೋದ. ಭೈರವೇಶ್ವರ KA09MM2057 ಮುಸ್ಲಿಮ್ಸ್ ಆ್ಯಕ್ಚುಲಿ ಹೋಗಿದ್ದು. ಮಂಜು ಭಾರತೀಯ ರಿಸರ್ವ್ ಬ್ಯಾಂಕ್ ಪೊಲೀಸ್ ರಾಯಲ್ ಬ್ಲೂ ಪೊಲೀಸ್. ಮಂಜುನಾಥ್ ಅದೇ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಲ್ಲೇ ಅದೇ ಸ್ಟೋರಿ ಹೇಳ್ಕೊಬರ್ತಾ ಇದೆ ನಮ್ಮ ರೋಡಲ್ಲಿ. ಅಂದರೆ ಏನು ಹೇಳೋದು, ಕೇಳಿಸ್ತಾ ಇದ್ದಾರೆ ಅಷ್ಟು ದೂರ ಬರುತ್ತೆ. ಅದರಿಂದ ಇಂಡಸ್ಟ್ರಿಯಲ್ ಏರ್ಬೋರ್ಡ್ಸ್ ಹಾಕೊಂಡಿದ್ದೀರಿ, ಅಂದರೂ ನಮ್ಮ ಕಿವಿ ಕೇಳಿಸ್ತಾ ಇದೆ ಅಷ್ಟು ದೂರ ಗೊತ್ತಿತ್ತು. ಮೊಬೈಲ್ ಚಾರ್ಜ್ ಮಾಡೋ ಜಾಗದಲ್ಲಿ ಮಲ್ಬಾರ್ ಊಟ ಇಟ್ಟು ಹೋಗಿದ್ದಾರೆ ಶಿವ. ಆ್ಯಕ್ಚುಲಿ ಇದು ಶ್ರುತಾ ಬಳ್ಳಾಳಿಗೋಸ್ಕರನೇ ಡೆಡಿಕೇಟೆಡ್ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೋಸ್ಕರ. ಸೊ ಆಬ್ವಿಯಸ್ಲಿ ಶ್ರುತಾ ಬಳ್ಳಾಳಿ ಬಿಟ್ಬಿಟ್ಟು ಹೋಗ್ಬಿಡ್ತೀವಿ ನಾವು, ಎತ್ಕೋ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತೀವಿ.